ನಮಸ್ಕಾರ. ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತಿ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಭಗವಂತನಿಗೆ ಗುರು ಪರಂಪರೆಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಭಗವದ್ಗೀತೆಯ ಶ್ರವಣ ಮಾಡೋಣ ಭಗವಂತನಿಂದ. ಸೊ ಇಲ್ಲಿ ನಾವು ಇಲ್ಲಿವರೆಗೂ ಭಗವಂತನ 4ನೇ ಅಧ್ಯಾಯಕ್ಕೆ ಬಂದಿದ್ವಿ. 4ನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಭಗವಂತ ತನ್ನ ಜನ್ಮ ಮತ್ತು ಕರ್ಮದ ರಹಸ್ಯವನ್ನು ಹೇಳ್ತಾ ಇದ್ದಾನೆ. ಯಾತಿಗೆ ಹೇಳ್ತಾ ಇದ್ದಾನೆ? ಅದರ ಕರ್ಮಯೋಗವನ್ನು ನಾನು ಮಾಡು ಅಂತ ನಿನಗೆ ಹೇಳಿರೋದು ಎಷ್ಟು ಮಾತ್ರ ಅದು ಒಂದು ಅಥೆಂಟಿಸಿಟಿ ಇದೆ. ನಾನು ನಿನಗೆ ಹೇಳ್ತಾ ಇದ್ದೀನಿ, ಇದು ಮೊದಲನೇ ಸಲ ಅಲ್ಲ. ಈ ಒಂದು ಕರ್ಮಯೋಗವನ್ನು ಸಾಕಷ್ಟು ಸಲ ಸಾಕಷ್ಟು ಯುಗದಲ್ಲಿ ನಾನು ಬೇರೆ ಬೇರೆ ಮನುಷ್ಯರಿಗೆ ಬೇರೆ ಬೇರೆ ದೇವತೆಗಳಿಗೆ ನನ್ನಿಂದ ಹೇಳಲ್ಪಟ್ಟಿದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಭಗವಂತ ತನ್ನ ಭಗವತ್ ಸ್ವರೂಪವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇಲ್ಲಿ ತಾನು ಭಗವಂತ ಅನ್ನೋದನ್ನ ಇಲ್ಲಿ ದೃಢೀಕರಿಸಿ ಹೇಳ್ತಾ ಇದ್ದಾನೆ. ಇಲ್ಲಿವರೆಗೂ ಭಗವಂತ ತಾನು ಭಗವಂತ ಅಂತ ಹೇಳಿರ್ಲಿಲ್ಲ. ಆದ್ರೆ ಇಲ್ಲಿ ತನ್ನ ಭಗವತ್ ಶಕ್ತಿಯ ಪೂರ್ಣ ಪ್ರಮಾಣದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಯಾತಿಕ್ಕೆ? ನಾನು ಹೇಳಿದ್ದೆ ಅಂತಂದ್ರೆ ಏನು? ನಾನು ಅಂದ್ರೆ ಯಾರು? ನಾನು ಅಂತಂದ್ರೆ ನಿನಗೆ ಕಣ್ಣಿಗೆ ಕಾಣುವಂತ ನಿನ್ನ ಮುಂದೆ ನಿಂತಿರುವಂತ ಈ ಸಾಕಾರ ರೂಪಿ ಕೃಷ್ಣ ಅಲ್ಲ. ನಾನು ಅಂತಂದ್ರೆ ಪರಬ್ರಹ್ಮನಾಗಿ ನಾನು ಎಲ್ಲಾ ಕಡೆ ಇದ್ದೀನಿ. ಆ ಪ್ರತಿಯೊಂದು ರೂಪದಲ್ಲಿ ನಾನು ಬೇರೆ ಬೇರೆಯವರಿಗೆ ಹೇಳ್ತಾ ಇದ್ದೀನಿ. ಆ ನಾನುವಿಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾನ ಭಗವಂತ. ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅರ್ಥ ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣ ಅನ್ನೋನು ಈ ಒಂದು ಯುಗದಲ್ಲಿ ಆ ಯುಗ ಧರ್ಮದಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆದ್ರೆ ನಾನು ಅಂತ ಹೇಳ್ತಾ ಇರೋನು ದ ಬಿಗ್ ಐ ಅಂದ್ರೆ ನಿರಾಕಾರ ರೂಪಿಯಾಗಿರುವಂತಹವನು. ಯಾವುದೇ ಆಕಾರವನ್ನು ಯಾವುದೇ ಯುಗದಲ್ಲಿ ತಗೊಂಡು ನಾನು ಹೇಳ್ತಾ ಇದ್ದೀನಿ. ಆ ನಾನುವಿಗೆ, ಆ ಪ್ಯೂರ್ ಕಾನ್ಶಿಯಸ್ನೆಸ್, ಪ್ಯೂರ್ ಸೆಲ್ಫ್, ಹೈಯರ್ ಸೆಲ್ಫ್ಗೆ ಅವನು ನಾನು ಅಂತ ಹೇಳ್ತಾ ಇದ್ದಾನೆ. ಬಟ್ ಕೇಳುವವರಿಗೆ ಇದು ನಾನು ಅಂದ್ರೆ ಯಾರು ಅರ್ಥ ಆಗ್ತಾ ಇಲ್ವಲ್ಲ ಅಂತ. ಯಾಕೆ ಅಂತಂದ್ರೆ ಮನುಷ್ಯನ ಒಂದು ಸೀಮಿತ ಮನಸ್ಸಿಗೆ, ಸೀಮಿತ ಒಂದು ಇನ್ಸ್ಟ್ರೂಮೆಂಟ್ಗೆ, ಕಣ್ಣಿಗೆ ಕಾಣುವಂತ ರೂಪ ಮತ್ತೆ ಸೌಂಡ್ಸ್, ಫಾರ್ಮ್ ಅಂಡ್ ಸೌಂಡ್ ಮಾತ್ರ ಬೆಲೆ ಕೊಡ್ತಾನೆ ಹೊರತಾಗಿ ಅದನ್ನ ಬಿಟ್ಟು ಅದಕ್ಕೆ ಮಿಗಿಲಾಗಿರುವಂಥದ್ದು ಇದೆ ಅನ್ನೋದು ಕೂಡ ಅವನಿಗೆ ನಂಬಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಹಿಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ವೆರಿ ವೆರಿ ಲಿಮಿಟೆಡ್. ಸೊ ಯೂಸಿಂಗ್ ದೋಸ್ ಇನ್ಸ್ಟ್ರೂಮೆಂಟ್ಸ್ ಹಿ ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದ ಲಿಮಿಟೆಡ್ ಫಾರ್ಮ್. ಆದ್ರೆ ಅವನು ಹೇಳ್ತಾ ಇರೋದು ಐ ಆಮ್ ನಾಟ್ ದಟ್ ಲಿಮಿಟೆಡ್ ಫಾರ್ಮ್. ಐ ಹ್ಯಾವ್ ಆಲ್ರೆಡಿ ಟೇಕನ್ ಮೆನಿ ಫಾರ್ಮ್ಸ್ ಇನ್ ಮೆನಿ ಅವತಾರಾಸ್ ಇನ್ ಮೆನಿ ಯುಗಾಸ್ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಹೇಳಿ ಈಗ 9ನೇ ಶ್ಲೋಕಕ್ಕೆ ಬಂದಿದ್ದು. ಹಿಂದಿನ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ದ? ತನ್ನ ಅವತಾರ ರಹಸ್ಯವನ್ನು ಹೇಳಿದ. ನನ್ನ ಅವತಾರಕ್ಕೂ, ನನ್ನ ಅಂತಂದ್ರೆ ಭಗವಂತ ಅಂತ ಹೇಳ್ತಾ ಇದ್ದಾನೆ. ಭಗವಂತನ ಅವತಾರಕ್ಕೆ ಜೀವಿಯ ಅವತಾರಕ್ಕೆ ಇರುವಂತ ಸ್ಪಷ್ಟವಾದ ವ್ಯತ್ಯಾಸವನ್ನು ಹೇಳ್ದ ಈ 8ನೇ ಶ್ಲೋಕದಲ್ಲಿ. ಈಗ ಅದನ್ನೇ ಮುಂದಕ್ಕೆ ತಗೊಂಡು ಹೋಗ್ತಾ 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಈ ಒಂದು ಜನ್ಮ ಮತ್ತೆ ಜೀವಿಯ ಜನ್ಮ ಮತ್ತು ಭಗವಂತನ ಜನ್ಮ ಇದನ್ನ ನೀವು ತಿಳ್ಕೊಳ್ತಾ ಇದೆಯಲ್ವಾ, ಇದರ ಬಗ್ಗೆ ಇದನ್ನ ತಿಳ್ಕೊಂಡಾಗ ನಿನಗೆ ಸಿಗುವಂತ ಫಲ ಏನು ಅನ್ನೋದನ್ನ 9ನೇ ಶ್ಲೋಕದಲ್ಲಿ ಹೇಳ್ತಾನೆ. ಸೊ ಭಗವಂತ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಫಸ್ಟ್ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅದನ್ನ ಫಸ್ಟ್ ಹೇಳ್ತಾನೆ. ಅದಾದ್ಮೇಲೆ ಕೇಳಿದ್ದಾದ್ಮೇಲೆ ಅದ್ರ ಫಲಶ್ರುತಿನೂ
ಅದು ಸೈಡ್ ಬೈ ಸೈಡ್ ಹೇಳ್ತಾ ಬರ್ತಾ ಇದ್ದಾನೆ. ನೀನ್ ಇದು ಮಾಡೋದ್ರಿಂದ ಹಿಂಗ್ ಸಿಕ್ಕತ್ತೆ, ನೀನ್ ಇದು ಕೇಳೋದ್ರಿಂದ ಹಿಂಗಾಗತ್ತೆ ಅಂತ. ಸೊ ಹಾಗಾಗಿ ಈ ಭಗವಂತನ ಜನ್ಮ ರಹಸ್ಯ, ಅವತಾರ ರಹಸ್ಯವನ್ನು ಕೇಳೋದ್ರಿಂದ ಏನಾಗತ್ತೆ ಅದನ್ನ ಈ 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ, ಜನ್ಮ ಕರ್ಮ ಚ ಮೇ ದಿವ್ಯಂ, ಏವಂ ಯೋ ವೇತ್ತಿ ತತ್ವತಃ, ಏವಂ ಯೋ ವೇತ್ತಿ ತತ್ವತಃ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ನೇತಿ ಮಾಮೇತಿ ಸೋರ್ಜುನ, ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ಹೇ ಅರ್ಜುನನೇ, ಮೇ ನನ್ನ ಜನ್ಮ, ಚ ಕರ್ಮ ಮತ್ತು ಕರ್ಮಗಳು, ದಿವ್ಯಂ ದಿವ್ಯಂ ದಿವ್ಯವಾಗಿದೆ. ಅಂದ್ರೆ ದಿವ್ಯ ಅಂತಂದ್ರೆ ನಿರ್ಮಲವಾಗಿದೆ, ಅಲೌಕಿಕವಾಗಿದೆ. ಏವಂ ಈ ಪ್ರಕಾರವಾಗಿ, ಯಹ ತತ್ವತಃ ಯಾವ ಮನುಷ್ಯನು ತತ್ವದಿಂದ, ವೇತ್ತಿ ಅಂದ್ರೆ ನನ್ನನ್ನು ತಿಳಿಯುತ್ತಾನೋ, ತತ್ವದಿಂದ ತಿಳಿಯುತ್ತಾನೋ, ಸಹ ಅವನು ದೇಹಂ ತ್ಯಕ್ತ್ವ ಶರೀರವನ್ನು ತ್ಯಾಗ ಮಾಡಿ, ಪುನಃ ಜನ್ಮ ನ ಏತಿ ಅಂದ್ರೆ ಮತ್ತೆ ಜನ್ಮವನ್ನು ಪಡೆಯುವುದಿಲ್ಲ, ಮಾಮೇತಿ ಮತ್ತೆ ನನ್ನನ್ನೇ ಪಡೆಯುತ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ಜನ್ಮ ಕರ್ಮದ ರಹಸ್ಯ ಏನಿದೆಯೋ ಇದನ್ನ ತತ್ವದಿಂದ ತಿಳ್ಕೊಂಡ್ರೆ ಅವರಿಗೆ ಪುನರ್ಜನ್ಮ ಇಲ್ಲ, ಅವರು ಮುಕ್ತರಾಗಿ ಹೋಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ತನ್ನ ಒಂದು ಸ್ವರೂಪವನ್ನು ಎಕ್ಸ್ಪ್ಲೈನ್ ಮಾಡ್ತಾ, ನನ್ನ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಜನ್ಮ ಇಲ್ಲ ಅಂತ ಹೇಳ್ತಾರೆ. ಇದು ಹೇಗ್ ಸಾಧ್ಯ? ಅಲ್ಲ, ನನ್ನ ಬಗ್ಗೆ ನಾನ್ ತಿಳ್ಕೊಂಡ್ರೆ ನನಗ್ ಜನ್ಮ ಇಲ್ಲ ಅಂತ ತಿಳ್ಕೊಳ್ಬೋದು. ಆದ್ರೆ ಇದು ಭಗವಂತನ ಜನ್ಮ ಮತ್ತು ಅವನ ಕರ್ಮವನ್ನು ತಿಳ್ಕೊಂಡ್ರೆ ನನಗೆ ಹೇಗೆ ಜನ್ಮ ಇರಕ್ ಸಾಧ್ಯ ಇಲ್ಲ? ಹೌ ಇಸ್ ದಿಸ್ ಪಾಸಿಬಲ್? ಹೌ ಇಸ್ ಇಟ್ ರಿಲೇಟೆಡ್? ಹೇಗೆ ಕನೆಕ್ಟ್ ಆಗುತ್ತೆ? ಅದೇ ಇರೋದಿಲ್ಲ. ದ ಹೋಲ್ ಭಗವದ್ಗೀತೆ ಈಸ್ ಓನ್ಲಿ ಅಬೌಟ್ ತತ್ವಂ ಅಸಿ ಅಲ್ವಾ? ತತ್ ಅಂತಂದ್ರೆ ಯಾರು? ನೀನು. ತ್ವಂ ಅಂತಂದ್ರೆ ನಾನು, ಅಸಿ ಅಂದ್ರೆ ಒಂದೇ, ತತ್ವಂ ಅಸಿ. ಅದನ್ನ ಇಲ್ಲಿ ಶುರು ಮಾಡಿದ್ದಾನೆ. ಮುಂಚೆ ಏನ್ ಹೇಳಿದಾನೆ? ಸಾಂಖ್ಯ ಯೋಗದಲ್ಲಿ ತತ್ ಪದಾರ್ಥವನ್ನು ಹೇಳ್ದ. ಯಾರು ನಾನು? ಆ ಒಂದು ನಿರಾಕಾರ ಬ್ರಹ್ಮನ ಬಗ್ಗೆ ಹೇಳ್ದ. ಕಾನ್ಶಿಯಸ್ನೆಸ್ ವಿಚ್ ಹ್ಯಾಸ್ ನೋ ಫಾರ್ಮ್ ಬಗ್ಗೆ ಹೇಳ್ದ. ಅದಾದ್ಮೇಲೆ ಕರ್ಮಯೋಗವನ್ನು ತಗೊಂಡ್ ಬಂದ. ಈಗ ಏನ್ ಹೇಳ್ತಾ ಇದ್ದಾನೆ? ಭಗವಂತನ ಬಗ್ಗೆ ಹೇಳ್ತಾ ಇದ್ದ. ನಮಗೆ ಯಾವಾಗ್ಲೂ ಡೌಟ್ಸ್ ಬರುವಂಥದ್ದು, ನಮಗೆ ಯಾವಾಗ್ಲೂ ಈ ಒಂದು ಮಾರ್ಗದಲ್ಲಿ, ಆಧ್ಯಾತ್ಮ ಮಾರ್ಗದಲ್ಲಿ ನಮ್ ತಲೆ ನೋಡೋದ್ ಮೂರೇ ಯಾವಾಗ್ಲೂ. ಏನು ಅಂತಂದ್ರೆ, ನಾನ್ ಯಾರು? ಅಥವಾ ಈ ಭಗವಂತ ಅನ್ನೋದು ಯಾರು? ಈ ಸೃಷ್ಟಿ ಅಂದ್ರೆ ಏನು? ಇದು ನಮ್ಗೆ ಒಂಥರ ಬಿಡಿಸ್ಲಾಗದ ಪ್ರಶ್ನೆ. ಆಕ್ಚುಲಿ ವೆನ್ ವಿ ಸಿ ದ ವರ್ಲ್ಡ್, ಹೌ ಇಸ್ ದಿಸ್ ಹ್ಯಾಪನಿಂಗ್? ಹೌ ಇಸ್ ದಿಸ್ ಹ್ಯಾಪನಿಂಗ್? ಆಕ್ಚುಲಿ ನೋಡಿ, ತಂತಾನೆ ಆಗತ್ತೆ. ನನಗೇನೋ ಆಗದೆ ಇದ್ರು ತಂತಾನೆ ಆಗ್ತಾ ಇರುತ್ತೆ. ಸೃಷ್ಟಿನಲ್ಲಿ ಏನೇನೋ ನಡೀತಾ ಇದೆ, ಅದು ನನ್ನ ಒಂದು ಇನ್ವಾಲ್ವ್ಮೆಂಟೇ ಇಲ್ಲ, ಬಟ್ ಇಟ್ ಈಸ್ ಹ್ಯಾಪನಿಂಗ್. ಅಂದ್ರೆ ಜಗತ್ತಿನ ಬಗ್ಗೆ ನಮ್ಗೆ ಪ್ರಶ್ನೆಗಳಿವೆ. ನಾನ್ ಯಾರು? ನಾನು ಎಲ್ಲಿಂದ ಬಂದೆ? ನಾನು ಅಂತಂದ್ರೆ ತಾಯಿ ಗರ್ಭದಿಂದ ಬಂದಿರುವಂತದ್ದಲ್ಲ. ನನ್ನ ಮನಸ್ಸು ಇಷ್ಟೊಂದೆಲ್ಲ ಯೋಚನೆಗಳು ಹೆಂಗ್ ಬರ್ತಾ ಇದೆ? ವೇರ್ ಆರ್ ದೀಸ್ ಥಾಟ್ಸ್ ಕಮಿಂಗ್ ಫ್ರಮ್? ಅಂಡ್ ಹೌ ಆಮ್ ಐ ಏಬಲ್ ಟು ಡೂ ದ ವರ್ಕ್? ವೇರ್ ಇಸ್ ದಿಸ್ ಕೆಪಾಸಿಟಿ ಕಮಿಂಗ್ ಫ್ರಮ್? ನನಗೆ ಈ ಕೆಪಾಸಿಟಿ ಎಲ್ಲಿಂದ ಬರ್ತಾ ಇದೆ? ಈ ಶಕ್ತಿ ಯಾವುದು? ನನ್ನನ್ನ ಮುಂದಕ್ಕೆ ತಗೊಂಡ್ ಹೋಗ್ತಾ ಇರುವಂತ ಶಕ್ತಿ ಯಾವುದು? ಬೆಳಗ್ಗೆ ಆಗತ್ತೆ, ರಾತ್ರಿ ಆಗತ್ತೆ, ಪ್ರಕೃತಿ ನಡೆಸ್ತಾ ಇದೆ. ಅಂದ್ರೆ ಇದನ್ನೆಲ್ಲ ಒಂದು ಕಂಟ್ರೋಲ್ ಅಲ್ಲಿ ಇಟ್ಟಿರುವಂತಹ ಒಂದು ಶಕ್ತಿ ಇದೆ. ಯಾರೋ ಒಬ್ಬ ಇದ್ದಾನೆ. ಅವನು ಯಾರು? ಅವನು ಎಲ್ಲಿದ್ದಾನೆ? ಅವನನ್ನ ತಿಳ್ಕೋಬೇಕಲ್ಲ. ಸೊ ಈ ಮೂರು ಒಂದು ಪಾಯಿಂಟ್ಸ್ ಅಲ್ಲೇ ನಮ್ಮ ಮನಸ್ಸು ತಿರುಗ್ತಾ ಇರುತ್ತೆ. ಯಾವುದು? ಜೀವ, ಜಗತ್ತು ಮತ್ತೆ ಈಶ್ವರ. ಇವು ಮೂರೇ ನಮ್ಗೆ ಪ್ರಶ್ನೆಗಳು ಹುಟ್ಟೋ ಅಂತದ್ದು. ಜೀವ, ಜಗತ್ತು, ಈಶ್ವರ. ಯಾರನ್ನ ಎಲ್ಲಿಂದ ಹೋದ್ರು ಇಟ್ ಇಸ್ ಅ ಸರ್ಕಲ್. ವಿ ಕಮ್ ಟು ದ ಸೇಮ್ ಪಾಯಿಂಟ್. ಜೀವ ಅಂದ್ರೆ ಏನು ಅಂತ ತಿಳ್ಕೊಳಕ್ ಹೋದ್ರು ನಮಗೆ
ಜೀವನ ಸೃಷ್ಟಿ ಮಾಡಿರೋನ್ ಯಾರು ಅನ್ನೋ ಒಂದು ಆನ್ಸರ್ಗೆ ಬರ್ತೀವಿ. ಭಗವಂತ ಯಾರು ಅಂತ ನಾವು ತಿಳ್ಕೊಳಕ್ ಹೋದ್ರು ಕೂಡ ಭಗವಂತ ಏನನ್ನ ಸೃಷ್ಟಿ ಮಾಡ್ದ, ಯಾತಕ್ಕೋಸ್ಕರ ಸೃಷ್ಟಿ ಮಾಡ್ದ, ಅಲ್ಲೂ ಕೂಡ ಅಲ್ಲಿ ಕನೆಕ್ಷನ್ ಇದೆ. ಸೊ ಹಾಗಾಗಿ ನಾವು ನೋಡ್ತಾ ಇರುವಂತ ಈ ಒಂದು ಸೃಷ್ಟಿ ಕಾರ್ಯ ಹೇಗೆ ನಡೀತಾ ಇದೆ ಅದು ಕೂಡ ಭಗವಂತನ. ಸೊ ದೇರ್ ಈಸ್ ಸಮ್ ಕನೆಕ್ಟಿವಿಟಿ ಬಿಟ್ವೀನ್ ದ ಮೀ ಆಸ್ ಜೀವ ಅಂಡ್ ದ ಭಗವಾನ್. ಆ ಒಂದು ಕನೆಕ್ಟಿವಿಟಿ ಏನದು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನನ್ನ ನೀನ್ ತಿಳ್ಕೊಂಡ್ರೆ ಸರಿಯಾಗಿ, ನಿನ್ನನ್ನ ನೀನು ತಿಳ್ಕೊಂಡಂಗೆ, ಅಂದ್ರೆ ಇಲ್ಲಿ ಎರಡಿದೆ. ಒಂದು ಆತ್ಮ ಸಾಕ್ಷಾತ್ಕಾರ. ಇಲ್ಲಿವರೆಗೂ ಏನ್ ಹೇಳಿದ್ರು, ನೀ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋ ಅಂದ್ರೆ ನೀನ್ ಯಾರು ಅಂತ ತಿಳ್ಕೊ ಅಂತ. ವಿ ಹ್ಯಾವ್ ಟು ಸಿ ಶಿಫ್ಟ್ ಟಿಲ್ ದ 3rd ಚಾಪ್ಟರ್. ನೀನ್ ಯಾರು ಅಂತ ಅರ್ಥ ಮಾಡ್ಕೋ ಅಂತಾನೆ ಹೇಳ್ತಾ ಬಂದಿದ್ದಾನೆ. ನಿನ್ನ ಸ್ವರೂಪವನ್ನು ಅರ್ಥ ಮಾಡ್ಕೋ ಅಂತಾನೆ ಹೇಳ್ತಾ ಬಂದಿದ್ದಾನೆ. ನೀನ್ ಯಾಕೆ ಈ ತರ ಯೋಚನೆ ಮಾಡ್ತೀಯಾ, ನಿನ್ನ ಶತ್ರುಗಳು ಯಾರು, ವೈ ಆರ್ ಯು ಆಕ್ಟಿಂಗ್ ಲೈಕ್ ದಿಸ್. ಸೊ ಇದೆಲ್ಲದು ಜೀವಿಯ ಬಗ್ಗೆನೇ ಕ್ವಶನ್ ಮಾಡ್ತಾ ಅದಕ್ಕೆ ಆನ್ಸರ್ ಮಾಡ್ತಾ ಬರ್ತಾ ಇದ್ದಾನೆ ಇಲ್ಲಿ ಭಗವಂತ. ಆದ್ರೆ ಸಡನ್ ಶಿಫ್ಟ್ ಇಲ್ಲಿ ಏನದು, ನನ್ನ ಬಗ್ಗೆ ತಿಳ್ಕೋ, ನಿನ್ ಬಗ್ಗೆ ನಿಂಗೆ ಈಸಿ ಆಗ್ಬಿಡತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಆತ್ಮ ಸಾಕ್ಷಾತ್ಕಾರ 3ನೇ ಚಾಪ್ಟರ್ ವರ್ಗೂ ಬಂದಿದ್ರೆ 4ನೇ ಚಾಪ್ಟರ್ ಅಲ್ಲಿ ಸಡನ್ ಆಗಿ ಈ ಶಿಫ್ಟಿಂಗ್ ಫ್ರಮ್ ಆತ್ಮ ಸಾಕ್ಷಾತ್ಕಾರ ಟು ಭಗವತ್ ಸಾಕ್ಷಾತ್ಕಾರ. ಹೂ ಇಸ್ ದಿಸ್ ಭಗವಾನ್ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸೊ ಆ ಭಗವಾನ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಭಗವಂತ, ನಾವಿಲ್ಲಿ ಕೃಷ್ಣ ಅಂತ ನೋಡಿದಾಗ ನಾವು ಅವನಿಗೆ ಭಗವಂತ ಅನ್ನೋ ಒಂದು ಪಟ್ಟನ ಕೊಟ್ಟಿದ್ವಿ. ಅವನು ಭಗವಂತ. ಭಗ ಅಂತಂದ್ರೆ 6 ರೀತಿಯ ಗುಣಗಳು ಇರುವಂಥವನಿಗೆ ಭಗವಂತ ಅಂತ ಕರೀತಾರೆ. ಭಗ ಅಂತಂದ್ರೆ 6 ಕ್ಯಾರೆಕ್ಟರ್ಸ್ ವಿಚ್ ಈಸ್ ದೇರ್ ಇನ್ ಹಿಮ್. ವಂತ, ಇಟ್ ಈಸ್ ದೇರ್ ಇನ್ ಹಿಮ್. ಅವನನ್ನು ಇರುವಂಥವನು, ಆ ಒಂದು 6 ಗುಣಗಳನ್ನು ಇರುವಂಥವನು ಭಗವಂತ. ಯಾವುದದು 6 ಗುಣಗಳು? ರೂಪ, ಐಶ್ವರ್ಯ, ಮತ್ತೆ ಶಕ್ತಿ, ಬರ್ಕೊಂಡಿದೀನಿ, ಐ ಹ್ಯಾವ್ ಫರ್ಗಾಟನ್. ಐಲ್ ಲೆಟ್ ಯು ನೋ ಅಬೌಟ್ ದ 6 ಭಗಾಸ್ ಅಂತ ಕರೀತಾರೆ. ಈಶ್ವರನಿಗೆ ಭಗ ಅಂತ ಕರೀತಾರೆ. ಸೊ ಹಾಗಾಗಿ ಈ 6 ಗುಣಗಳು ಇರುವಂಥವನಿಗೆ ಭಗವಂತ. ಹಾಗಾದ್ರೆ ಜೀವ ಅಂತಂದ್ರೆ ಏನು? ಜೀವನಿಗೆ ಈ ಒಂದು 6 ಗುಣಗಳು ಇರೋದಿಲ್ಲ. ಅವನ ಜನ್ಮ ಹೇಗಾಗತ್ತೆ, ಭಗವಂತನ ಜನ್ಮ ಹೇಗಾಗತ್ತೆ, ಅದನ್ನ ನಾವು ಹೋದ ಶ್ಲೋಕದಲ್ಲಿ ನೋಡ್ಕೊಂಡ್ವಿ, ತಿಳ್ಕೊಂಡ್ವಿ. ಭಗವಂತ ಯಾವ ರೀತಿ, ಭಗವಂತನ ಜನ್ಮಕ್ಕೂ ಜೀವಿಯ ಜನ್ಮಕ್ಕೂ ಏನ್ ವ್ಯತ್ಯಾಸ? ಜೀವ ಜನ್ಮ ತಾಳೋದು ಕರ್ಮದ ಬಂಧನದಿಂದ. ಅದು ನಿಮ್ಗೆ ಹೇಳಿದೆ, 4 ರೀತಿಯ ಕರ್ಮಗಳಿವೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಕರ್ಮ ಮತ್ತು ಬೃಂದ ಹೇಳಿದ್ರು ಬ್ಯೂಟಿ, ವೆಲ್ತ್, ಸ್ಟ್ರೆಂತ್, ಫೇಮ್, ನಾಲೆಡ್ಜ್ ಅಂಡ್ ರಿನೌನ್ಸಿಯೇಷನ್. ಥ್ಯಾಂಕ್ ಯು ಬೃಂದ. ಸೊ ಈ 6 ಗುಣಗಳು ಭಗ ಅಂತ ಕರೀತಾರೆ. ಇನ್ನೊಂದ್ಸತಿ ಅದನ್ನ ಹಾಕಿ ಬೃಂದ, ಇಫ್ ಯು ವಾಂಟ್ ಟು. Purnima is noting down something, right? Yeah. ನೋಡ್ತಾ ಇದ್ದೀರಾ ಪೂರ್ಣಿಮಾ? ಯು ಆರ್ ಏಬಲ್ ಟು ಸಿ ವಾಟ್ ಬೃಂದ ಹ್ಯಾಸ್ ಪುಟ್? ಹೌದು, ಇಲ್ಲಿ ಚಾಟ್ ಬಂದಿದ್ದೀರಾ, ಚಾಟ್ ಅಲ್ಲಿ ನೋಡ್ತಾ ಇದ್ದೀನಿ. ಓಕೆ ಓಕೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಅಂತಂದ್ರೆ ಜೀವಿ ಹುಟ್ಟುವಂಥದ್ದು ಕರ್ಮದ ಬಂಧನದಿಂದ ಹುಟ್ಟುತ್ತಾನೆ. ಆದ್ರೆ ಭಗವಂತ ಹುಟ್ಟುವಂಥದ್ದು ಅವನು ಧರ್ಮದಿಂದ ಹುಟ್ಟುತ್ತಾನೆ, ಧರ್ಮಕ್ಕಾಗಿ ಹುಟ್ಟುತ್ತಾನೆ, ಧರ್ಮ ಸಂರಕ್ಷಣೆಗೋಸ್ಕರ ಹುಟ್ಟುತ್ತಾನೆ ಭಗವಂತ ಹುಟ್ಟೋದ್ರೆ. ಜೀವಿ ಅವನಿಗೆ ಒಂದು ಬಂಧನ ಇದೆ. ಭಗವಂತನ ಜನ್ಮದಲ್ಲಿ ಒಂದು ಸ್ವಾತಂತ್ರ್ಯ ಇದೆ, ಆದ್ರೆ ಜೀವಿಯ ಜನ್ಮದಲ್ಲಿ ಸ್ವಾತಂತ್ರ್ಯ ಇಲ್ಲ. ಅವನು ಯಾವ ರೂಪವನ್ನು ಬೇಕಾದ್ರೂ ತಗೊಳ್ಬಹುದು, ಹೇಗೆ ಬೇಕಾದ್ರೆ ಮಾಡ್ಬೋದು. ಯಾತಕ್ಕೆ ಹಾಗೆ? ಯಾಕೆ ಅಂತಂದ್ರೆ ಆ 3 ಗುಣಗಳು, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ, ಅವನ ಒಂದು ಅಧೀನದಲ್ಲಿದೆ. ಆದ್ರೆ ಜೀವಿ ಇವರ ಪ್ರಕೃತಿಯ ಅಧೀನದಲ್ಲಿ ಜೀವಿ ಹುಟ್ಟಿದ. ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪೂರ್ಣಿಮಾ? ಯಾ, ಗೊತ್ತಾಯ್ತು.
ಸೊ ಹಾಗಾಗಿ ಅವನ ಆ ಒಂದು ಬಂಧನ ಇಲ್ಲ. ಆ ಒಂದು ಪ್ರಕೃತಿಗೆ 3 ರೀತಿಯ ಶಕ್ತಿಗಳಿದೆ, ಪವರ್ಸ್ ಅಂತ ಕರೀತಾರೆ. ಅದನ್ನು ಕೂಡ ಹೇಳಿದೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ. ಇವು 3 ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಸೃಷ್ಟಿ ಕಾರ್ಯನ ನಡೆಸ್ತಾನೆ. ಆದ್ರೆ ನಮಗೆ ಆ ಇಚ್ಛಾಶಕ್ತಿಲಿ ನಾವು ಬಿದ್ದ್ಬಿಡ್ತೀವಿ. ನನಗೂ ಬೇಕು ಅನ್ನೋ ಆಸೆಯಲ್ಲಿ ಬಿದ್ದ್ಬಿಡ್ತೀವಿ. ಜ್ಞಾನಶಕ್ತಿ, ನಾನೇ ಮಾಡಿದ್ದು ಅನ್ನೋ ಅಹಂಭಾವದಲ್ಲಿ ಬಿದ್ದ್ಬಿಡ್ತೀವಿ. ಮತ್ತೆ ಕ್ರಿಯಾಶಕ್ತಿ, ಐ ಆಮ್ ದ ಡೂವರ್ ಅನ್ನೋ ಒಂದು, ಐ ಆಮ್ ದ ಎಂಜಾಯರ್, ನನಗ್ ಬೇಕು, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಹಿ ಈಸ್ ವೆರಿ ಫ್ರೀ. ಈ 3 ಶಕ್ತಿನ ಉಪಯೋಗಿಸ್ಕೊಳ್ತಾನೆ. ಆದ್ರೆ ಇವು 3 ಶಕ್ತಿಯಲ್ಲಿ ನಾವು ಬಂಧನ ಆಗೋಗಿದ್ದೀವಿ. ಇಟ್ ಈಸ್ ಲೈಕ್ ದಿಸ್. ಇಫ್ ವಿ ವಾಂಟ್ ಟು ಯೂಸ್ ಸಮಥಿಂಗ್, ಯಾವ್ದಾದ್ರು ಒಂದು ಪದಾರ್ಥನ ನಾವು ಉಪಯೋಗಿಸ್ಬೇಕು ಅಂತಂದ್ರೆ ಆ ಪದಾರ್ಥ ಮತ್ತೆ ನಾನು ಬೇರೆ ಬೇರೆ ಆಗಿರ್ಬೇಕಲ್ವಾ? ಆ ಪದಾರ್ಥನೇ ನಾನು ಆಗೋಗ್ಬಿಟ್ರೆ ಹೌ ಕ್ಯಾನ್ ಐ ಯೂಸ್ ದಟ್? ಇಫ್ ದ ಸಬ್ಜೆಕ್ಟ್ ಅಂಡ್ ದಿ ಆಬ್ಜೆಕ್ಟ್ ಬಿಕಮ್ಸ್ ಒನ್, ಯು ಕೆನಾಟ್ ಯೂಸ್ ದಿ, ಯು ಕೆನಾಟ್ ಗೆಟ್ ಎನಿ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಅನ್ನೋದು ನಮ್ಗೆ ಸಿಕ್ಕೋದಿಲ್ಲ. ನಮ್ಗೆ ವಾಸುಕಿ ಅವರೇ ಇದೀರಾ? ಮೋಸ್ಟ್ಲಿ ಪವರ್ ಕಟ್ ಆಗಿದೆ ಅವ್ರ ಮನೇಲಿ. ಓಕೆ ಓಕೆ. I think so. It looks like that. If there's a power cut there, I think we can hold on for some time. Is that okay? ಹಾ ಹಾ, ಆಗ್ಲಿ ಶಂಕರ್ ಅವ್ರೆ, ವೇಟ್ ಮಾಡೋಣ. Anybody wants to share anything, please feel free to do so. ಸಾರಿ, ಪವರ್ ಕಟ್ ಆಯ್ತು. ಸೊ ಇಂಟರ್ನೆಟ್ ಡ್ರಾಪ್ ಆಯ್ತು. ಕೇಳಿಸ್ತಿದ್ಯಾ? ಆಮ್ ಐ ಆಡಿಬಲ್, ಬೃಂದಾ?
Yes, 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 Vasudhi. Very audible. Yeah, we can hear you. We can see you also. ಸೊ ಹಾಗಾಗಿ ಭಗವಂತನ ಜನ್ಮಕ್ಕೂ ಮತ್ತೆ ಜೀವಿಯ ಜನ್ಮಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಭಗವಂತನ ಜನ್ಮ ಯಾತಕ್ಕಾಗಿ? ಧರ್ಮ ಸಂಸ್ಥಾಪನೆಗಾಗಿದೆ. ಜೀವಿಯ ಜನ್ಮ ಯಾತಕ್ಕಾಗಿ? ಅವನ ಕಾಮನೆ ಪೂರ್ತಿಗೋಸ್ಕರ ಆಗಿದೆ. ಕರ್ಮಗಳನ್ನು ಮಾಡಿ ಎಕ್ಸಾಸ್ಟ್ ಮಾಡಿ ಮತ್ತೆ ಮತ್ತೆ ಆ ಜನ್ಮದಲ್ಲಿ ಅವನು ಮತ್ತೆ ಹುಟ್ಟಿ ಬರ್ತಾನೆ. ಸೊ ಹಾಗಾಗಿ ಅವನಿಗೆ ಪುನರ್ಜನ್ಮ ಕಟ್ಟಿಟ್ಟು ಬುದ್ಧಿ. ಹಾಗಾದ್ರೆ ಇದಕ್ಕೆ ಯಾವ ರೀತಿ ನಾವು ಈ ಜನ್ಮವನ್ನು ಹೇಗೆ ಟ್ರಾನ್ಸೆಂಡ್ ಆಗೋದು, ಹೇಗೆ ಇದನ್ನ ಮಾಡೋದು ಅಂತಂದಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನನ್ನ ಜನ್ಮದ ರಹಸ್ಯವನ್ನು ನೀ ತಿಳ್ಕೊಂಡ್ರೆ ಅವಾಗ ಏನಾಗತ್ತೆ, ನೀನು ನನ್ನ ರೀತಿಯ ಕರ್ಮವನ್ನು ಮಾಡ್ತೀಯ. ನಾನು ಯಾತಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದೀನಿ? ಧರ್ಮಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಧರ್ಮಕ್ಕೋಸ್ಕರ ಕರ್ಮಗಳನ್ನ ನೀನು ಮಾಡಿದಾಗ, ನನ್ನನ್ನ ನೀನು ತತ್ವದಿಂದ ಅರ್ಥ ಮಾಡ್ಕೊಂಡಾಗ ನಿನ್ನ ಕರ್ಮ ಬಂಧನ ಆಗೋದಿಲ್ಲ, ಕರ್ಮ ಮುಕ್ತನಾಗಿ ಹೋಗ್ತೀಯ. ಹಾಗಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೀ, ತತ್ವದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸುಮ್ನೆ ನನ್ಗೆ ಓಕೆ ನೀನು ಭಗವಂತ ಅಂತ ನನಗೆ ಗೊತ್ತಾಯ್ತು ಅಂತ ಅಂದ್ಬಿಟ್ರೆ ಅದು ಜನ್ಮ ಇಲ್ಲ ಅಂತ ಅಲ್ಲ. ತತ್ವದಲ್ಲಿ ಅರ್ಥ ಮಾಡ್ಕೊಂಡು ಅವನ ರೀತಿ ಜೀವನ ನಡೆಸೋದಿಕ್ಕೆ ಪ್ರಾರಂಭ ಮಾಡ್ಬೇಕು. ಅವನು ಯಾವ ರೀತಿ ಜೀವನ ನಡೆಸ್ದ, ಹೇಗೆ ಮಾಡ್ದ, ಪ್ರತಿಯೊಂದು ಹಂತದಲ್ಲೂ ವಾಟ್ ವಾಸ್ ದ ಚಾಲೆಂಜಸ್ ಹಿ ವಾಸ್ ಫೇಸಿಂಗ್ ಅಂಡ್ ಹೌ ಹಿ ಲೆಡ್ ಹಿಸ್ ಲೈಫ್, ಹೌ ಹಿ ವಾಸ್ ಥಿಂಕಿಂಗ್, ಹೌ ಹಿ ವಾಸ್ ಡೂಯಿಂಗ್ ಎವ್ರಿ ಆಕ್ಷನ್, ಹೇಗೆ ಮಾಡ್ತಿದ್ದ, ಹೌ ಹಿ ವಾಸ್ ಪ್ರೆಸೆಂಟ್ ಟು ಎವ್ರಿ ಆಕ್ಷನ್ಸ್. ಇದನ್ನ ಅವನು ಜೀವಿ ಇದನ್ನ ಅರ್ಥ ಮಾಡ್ಕೊಂಡಾಗ, ಆ ತತ್ವದಿಂದ ಭಗವಂತನನ್ನು ಅರ್ಥ ಮಾಡ್ಕೊಂಡಾಗ ಅವನಿಗೆ ಈ ಒಂದು ಜನ್ಮದಿಂದ ಮುಕ್ತಿ ಆಗತ್ತೆ. ಹಾಗಾಗಿ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತತ್ವದಿಂದ ಯಾರು ಅರ್ಥ ಮಾಡ್ಕೊಳ್ತಾರೋ ಅದರ ಫಲವಾಗಿ ಅವರಿಗೆ ಪುನರ್ಜನ್ಮ ಇರೋದಿಲ್ಲ ಅಂತ ಹೇಳ್ತಾರೆ. 10ನೇ ಶ್ಲೋಕ. वीतराग भय क्रोधा, वीतराग भय क्रोधा, मन्मया मामुपाश्रिताः, मन्मया मामुपाश्रिताः, बहवो ज्ञानतपसा, बहवो ज्ञानतपसा, पूता मद्भावमागताः, पूता मद्भावमागताः. ವೀತರಾಗ ಭಯ ಕ್ರೋಧ. ವೀತ ಅಂತಂದ್ರೆ ಬೇಡ ಅಂತ, ರಾಗ ಅಂತಂದ್ರೆ ಬೇಕು ಅಂತ, ಅಂದ್ರೆ ಬೇಕು ಬೇಡ. ಭಯ ಕ್ರೋಧ, ಯಾರ ರಾಗ ಮತ್ತು ಭಯ ಕ್ರೋಧ ಸರ್ವಥಾ ನಷ್ಟವಾಗಿ ಹೋಗಿದೆಯೋ, ಮನ್ಮಯ ಯಾರು ನನ್ನಲ್ಲಿ ಅನನ್ಯ ಪ್ರೇಮ ಪೂರ್ವಕವಾಗಿ ಸ್ಥಿತರಾಗಿದ್ದಾರೋ, ಮಾಂ ನನ್ನ ಉಪಾಶ್ರಿತಾಹ ನನ್ನ ಆಶ್ರಯದಲ್ಲಿರುತ್ತಾರೋ, ಬಹವಃ ಅನೇಕ ಭಕ್ತರು, ಜ್ಞಾನ ತಪಸ ಜ್ಞಾನರೂಪ ತಪಸ್ಸಿನಿಂದ ಪೂತಾಹ ಪವಿತ್ರರಾಗಿ, ಮದ್ಭಾವಂ ನನ್ನ ಸ್ವರೂಪವನ್ನು ಆಗತಾಹ ಆಗುತ್ತಾರೆ, ನನ್ನ ಸ್ವರೂಪವನ್ನೇ ಆಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡ್ತಾ ಏನ್ ಹೇಳ್ತಾ ಇದ್ದಾನೆ, ವೀತರಾಗ ಭಯ ಕ್ರೋಧ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ವೀತರಾಗ ಅಂತಂದ್ರೆ ಬೇಕು ಮತ್ತೆ ಬೇಡ. ನಮಗೆ ನಾವ್ ಯಾತಕ್ಕೋಸ್ಕರ ಕೆಲಸಗಳನ್ನ ಮಾಡ್ತೀವಿ, ನಮ್ಗೇನೋ ಬೇಕಾಗಿರುತ್ತೆ, ಅಥವಾ ಅದರಿಂದ ಏನೋ ಎಸ್ಕೇಪ್ ಆಗ್ತಾರೆ, ನಮ್ಗದು ಬೇಡ, ಅದಕ್ಕೋಸ್ಕರನು ಕೂಡ ನಾವು ಕರ್ಮವನ್ನು ಮಾಡ್ತೀವಿ. ಐ ಡೋಂಟ್ ವಾಂಟ್ ದಿಸ್, ನನ್ಗೆ ಅನಾರೋಗ್ಯ ಬೇಡ, ಹಾಗಾಗಿ ನಾನು ಆಕ್ಷನ್ ಮಾಡಿ, ಐ ಆಮ್ ಡೂಯಿಂಗ್ ಸಮ್ ಎಕ್ಸಸೈಸಸ್. ಯಾಕೆ? ನಂಗೆ ಅನಾರೋಗ್ಯ ಬೇಡ, ನಂಗೆ ಆರೋಗ್ಯ ಬೇಕು, ಅದಕ್ಕೋಸ್ಕರ ನಾನು ಎಕ್ಸಸೈಸ್ ಮಾಡ್ತೀನಿ. ಸೊ ದೇರ್ ಈಸ್ ಅ ವಾಂಟ್ ಅಂಡ್ ಏನದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಬೇಕು ಬೇಡ, ಇವೆರಡರ ಮಧ್ಯೆನೆ ನಮ್ ಜೀವನ ಸುತ್ತಾ ಇರುತ್ತೆ. ಇದ್ರೊಳಗೆ ನಾವು ಸಿಕ್ಕ ಹಾಕೊಂಡಿರ್ತೀವಿ. ಯಾವಾಗ ನಮಗೆ ಬೇಕು ಬೇಡ ಎರಡು ಇರುತ್ತೋ, ನಮಗೆ ಅದು ಸಿಕ್ಕತ್ತೋ, ಅವಾಗ ಏನಾಗತ್ತೆ, ಅದ್ರ ಮೇಲೆ ಆಸೆ ಹುಟ್ಟತ್ತೆ, ಬೇಕು 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 ಮತ್ತೆ ಇನ್ನೊಂದಷ್ಟು ಆಸೆ ಹುಟ್ಟತ್ತೆ. ಅದನ್ನ ನಾವೇನ್ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತೀವಿ, ಒಂದು ರೀತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತೀವಿ. ಅದನ್ನ ಕಾಪಾಡ್ಕೋಬೇಕಲ್ಲ, ನಮ್ಗೆ ಇವಾಗ ಬಂದಿದೆ, ಅದನ್ನ ಕಾಪಾಡ್ಕೋಬೇಕಲ್ಲ. ಸೊ ಅಲ್ಲಿ ಏನಾಗತ್ತೆ, ಒಂದ್ ರೀತಿ ಭಯ ಸ್ಟಾರ್ಟ್ ಆಗತ್ತೆ, ನಮ್ಮಿಂದ ಹೊರಟೋಗ್ಬಿಟ್ರೆ. ಅಂದ್ರೆ ವಿ ಹ್ಯಾವ್ ಗಾಟ್ ಸಮಥಿಂಗ್. ಫಸ್ಟ್ ಆಫ್ ಆಲ್ ಫಸ್ಟ್ ಫೈಟ್ ಏನು ಅಂತಂದ್ರೆ
ನಮಗ್ ಬೇಕಾಗಿರೋದನ್ನ ಪಡ್ಕೊಳಕ್ಕೆ ಒಂದ್ ಫೈಟು, ಎರಡನೇದು ಏನಂತಂದ್ರೆ ಬಂದಿರೋದನ್ನ ಸ್ಟೆಬಿಲೈಸ್ ಮಾಡ್ಕೊಂಡು ಇರಿಸ್ಕೊಳಕ್ ಇನ್ನೊಂದು ವಾರ್ ನಡೆಯುತ್ತೆ. ಓಕೆ, ನಾನು ಇದನ್ನ ಹೇಗ್ ಮಾಡ್ಬೇಕು, ಇದನ್ನ ನನ್ನ ಹತ್ರನೇ ಉಳಿಬೇಕು, ಯಾರ ಹತ್ರನೂ ಹೋಗ್ಬಾರ್ದು. ವಿ ಶುಡ್ ನಾಟ್ ಗೋ ಟು ಎನಿವನ್. ಸೊ ಹಾಗಾಗಿ ನನ್ನ ಹತ್ರನೇ ಬೇಕು ಅನ್ನೋ ಒಂದು ಭಾವ. ಸೊ ಅಗೇನ್ ಅದ್ರೊಳಗಡೆನೆ ಸುತ್ತಾರೆ. ಮತ್ತೆ ಅಕಸ್ಮಾತ್ ನಮ್ಗೆ ಅದ್ ಸಿಕ್ಕದೇ ಇದ್ರೆ ಏನಾಗತ್ತೆ, ಕೋಪ ಬರುತ್ತೆ, ಕ್ರೋಧ ಬರುತ್ತೆ. ಸೊ ಎಲ್ಲಿ 4 ಭಾವಗಳನ್ನ ಹೇಳಿದ ನೋಡಿ, ಭೀತ, ರಾಗ, ಭಯ, ಕ್ರೋಧ. ಇವು 4ರಲ್ಲೇ ನಮ್ಮ ಮನಸ್ಸು ಸುತ್ತಾ ಇರುತ್ತೆ ಯಾವಾಗ್ಲೂ. ಆದ್ರೆ ಯಾವ ಮನುಷ್ಯ ಈ ಒಂದು 4 ಭಾವಗಳನ್ನು ಮೀರಿ ನನ್ನನ್ನು ಸೇರ್ತಾನೋ, ನನ್ನನ್ನು ಪಡಿಬೇಕು ಅಂತ ಒಂದ್ ರೀತಿ ಇಚ್ಛೆ, ಹೇಗೆ ಅಂತಂದ್ರೆ ಅದು ಏನೂ ಬೇಡಪ್ಪ ನನಗೆ, ಭಗವಂತ ಒಬ್ಬನೇ ಸಾಕು, ಯಾವ ಆಸೆಗಳು ಬೇಡ ಅನ್ನೋ ಒಂದು ಮಟ್ಟಕ್ಕೆ ಬಂದು ನನ್ನನ್ನೇ ಬೇಕು ಅಂತ ಪಡಿತಾನೋ, ನನ್ ಬೇಕು ಅಂತ ಇಷ್ಟಪಡ್ತಾನೋ, ಅವನಿಗೆ ನಾನು ಸಿಗ್ತೀನಿ ಅಥವಾ ಅವನೇ ನಾನು ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ. ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತಾಹ. ನಮ್ಗೆ ಎಕ್ಸಾಂಪಲ್, ಇವಾಗ ಸ್ಟೂಡೆಂಟು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾನೆ. ಅವನೇನ್ ಮಾಡ್ಬೇಕು, ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು ಅಂತ ಅವ್ನಿಗೆ ಒಂದು ಸಣ್ಣ ಸಣ್ಣ ಆಸೆಗಳಿರುತ್ತೆ. ಮೂವಿಗೆ ಹೋಗೋದು ಆಸೆ ಇರುತ್ತೆ, ಫ್ರೆಂಡ್ಸ್ ಜೊತೆ ಸುತ್ತಾಡೋ ಆಸೆ ಇರುತ್ತೆ, ಮತ್ತೆ ಇನ್ನೆಲ್ಲೋ ಸೋಷಿಯಲ್ ಫಂಕ್ಷನ್ಸ್ ಅಟೆಂಡ್ ಮಾಡೋ ಆಸೆ ಇರುತ್ತೆ. ಬಟ್ ಹಿ ಇಸ್ ಪ್ರಿಪೇರಿಂಗ್ ಫಾರ್ ಹಿಸ್ ಸೆಕೆಂಡ್ PUC ಎಕ್ಸಾಮ್. ಅವಾಗ ಅವನ್ ಏನ್ ಮಾಡ್ಬೇಕು, ಈ ಚಿಕ್ಕ ಪುಟ್ಟ ಆಸೆಗಳನ್ನು ಅವನು ಪಕ್ಕಕ್ಕಿಟ್ಟು ಮುಂದೆ ಬರುವಂತ ದೊಡ್ಡ ಗೋಲ್ಗೆ ಹಿ ವಿಲ್ ಬಿ ಕಾನ್ಸಂಟ್ರೇಟ್. ಅದೇ ರೀತಿ ಒಬ್ಬ ಭಕ್ತ ಏನ್ ಮಾಡ್ತಾನೆ, ಈ ಒಂದು ಚಿಕ್ಕ ಪುಟ್ಟ ಆಸೆಗಳು ಅವನ ಜೀವನದಲ್ಲಿ ಏನೇನ್ ಬರ್ತಾ ಇರುತ್ತೋ ಅದೆಲ್ಲ ಪಕ್ಕಕ್ಕಿಟ್ಟು, ಇಫ್ ಹಿ ಪ್ರಯಾರಿಟೈಸ್ ಹಿಸ್ ಲೈಫ್ ದಟ್ ಓಕೆ, ನನ್ನ ಒಂದು ಮಾರ್ಗ ಏನಿದೆಯೋ ಅದು ಧರ್ಮದಿಂದನೇ ನಡಿಬೇಕು, ಐ ಹ್ಯಾವ್ ಟು ಡಿಸಿಪ್ಲಿನ್ ಮೈ ಸೆಲ್ಫ್ ಫ್ರಮ್ ನೌ ಆನ್. ನಾನು ಡಿಸಿಪ್ಲಿನ್ ಮಾಡಿ ಹೀಗೆ ಇರ್ತೀನಿ. ಯಾಕೆ ಅಂದ್ರೆ ಅವನು ಭಗವಂತನನ್ನ ನೋಡಿದಾನೆ, ಭಗವಂತನ ರೀತಿ ನಾನು ಜೀವನ ಮಾಡ್ಬೇಕು ಅನ್ನೋ ಒಂದು ಹೈಯರ್ ಗೋಲ್ ಇಟ್ಕೊಂಡಾಗ ಏನಾಗತ್ತೆ, ಅವನಿಗೆ ಚಿಕ್ಕ ಚಿಕ್ಕ ಆಸೆಗಳು, ಚಿಕ್ಕ ಚಿಕ್ಕ ಗೋಲ್, ಅವನಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಅನ್ಸಲ್ಲ. ಹೇಗೆ ಒಬ್ಬ ಸ್ಟೂಡೆಂಟ್ ಅವನಿಗೆ ಹೈಯರ್ ಗೋಲ್ ಇದ್ದಾಗ ಚಿಕ್ಕ ಚಿಕ್ಕ ಆಸೆಗೆ ಅವನು ಬೆಲೆ ಕೊಡೋದಿಲ್ಲ. ಎಕ್ಸಾಂಪಲ್ ಇನ್ನೊಂದು ಅಂತಂದ್ರೆ, ಒಲಿಂಪಿಕ್ಗೆ ರೆಡಿ ಆಗ್ತಿರ್ತಾರೆ, ಅವ್ರು ಎಷ್ಟು ಕಷ್ಟ ಪಡ್ಬೇಕು, ಅವರಲ್ಲಿ ಇರುವಂತ ಎಷ್ಟೋ ಆಸೆಗಳನ್ನ ಅವ್ರು ಬಿಟ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದೇ ಗೋಲ್, ಐ ಹ್ಯಾವ್ ಟು ಗೆಟ್ ಅ ಗೋಲ್ಡ್ ಮೆಡಲ್, ಐ ಹ್ಯಾವ್ ಟು ರೆಪ್ರೆಸೆಂಟ್ ದಿ ಕಂಟ್ರಿ ಅನ್ನೋದೊಂದು ಇದ್ದಾಗ ಅದ್ ಎಷ್ಟೇ ಬರ್ಲಿ ಕಷ್ಟಗಳು ಅವ್ರದನ್ನ ಮೀರಿ ನಡೀತಾರೆ. ಸೊ ಹಾಗಾಗಿ ಇಫ್ ಯು ಹ್ಯಾವ್ ಅ ಗೋಲ್, ಹೈಯರ್ ಗೋಲ್ ಟು ಅನ್ನೋದು ಅಟೈನ್ ಗಾಡ್, ನನ್ನ ಭಗವಂತನೇ ಬೇಕು ಅನ್ನೋ ಒಂದು ಆಸೆ ತೀವ್ರ ಆದಾಗ ಈ ಒಂದು ಚಿಕ್ಕ ಪುಟ್ಟ ಆಸೆಗಳು ಬಿದ್ದೋಗತ್ತೆ, ತಂತಾನೆ ಬಿದ್ದೋಗತ್ತೆ. ಯಾವಾಗ ಅದು ಬಿದ್ದೋಗತ್ತೋ ಏನಾಗತ್ತೆ, ಸರೆಂಡರ್ ಬಂದ್ಬಿಡುತ್ತೆ. ಓಕೆ, ನನಗೆ ಭಗವಂತ ನೋಡ್ಕೊಳ್ತಾನಪ್ಪ, ಏನೇ ಮಾಡಿದ್ರು ಭಗವಂತ ನೋಡ್ಕೊಳ್ಳಿ. ಯಾಕೆಂದ್ರೆ ದ ಗಾಡ್, ಭಗವಂತ ಶ್ರೀ ಕೃಷ್ಣ ಅನ್ನೋದನ್ನ ವಿ ಹ್ಯಾವ್ ಮೇಡ್ ಅ ರೋಲ್ ಮಾಡೆಲ್. ಇವಾಗ ನಮ್ಗೆ ಯಾವುದೇ ಒಂದು ಡೈಟಿ, ಒಬ್ಬೊಬ್ಬರಿಗೆ ಕೃಷ್ಣ ಇಷ್ಟ ಆಗತ್ತೆ, ಒಬ್ಬೊಬ್ಬರಿಗೆ ಲಕ್ಷ್ಮಿ ಇಷ್ಟ ಆಗತ್ತೆ, ಒಬ್ಬೊಬ್ಬರಿಗೆ ಸರಸ್ವತಿ ಇಷ್ಟ ಆಗತ್ತೆ. ಯಾಕೆ ಇಷ್ಟ ಆಗತ್ತೆ? ಯಾಕೆ ಅಂತಂದ್ರೆ ಅವನಲ್ಲಿ ಆ ಒಂದು ಡೈಟಿಯಲ್ಲಿರುವಂತ ಗುಣ ಅವನಲ್ಲಿ ಮ್ಯಾನಿಫೆಸ್ಟ್ ಆಗ್ಬೇಕಾದಿರುತ್ತೆ. ಬಿಕಾಸ್ ಹಿ ವುಡ್ ಹ್ಯಾವ್ ಟೇಕನ್ ದಟ್ ಡೈಟಿ ಆಸ್ ಅ ರೋಲ್ ಮಾಡೆಲ್. ಕೃಷ್ಣ ನೋಡಿದ ತಕ್ಷಣ ಏನೋ ಒಂದ್ ರೀತಿ ಅಟ್ರಾಕ್ಷನ್, ಕೆಲವರಿಗೆ ಲಕ್ಷ್ಮಿ ನೋಡಿದ ತಕ್ಷಣ ಅಟ್ರಾಕ್ಷನ್, ಭಕ್ತಿ ಭಾವ ಬರುತ್ತೆ, ತಪ್ಪಿಲ್ಲ. ಆದ್ರೆ ಅವರಿಗೆ ಆ ಒಂದು ರೀತಿಯಲ್ಲಿ ಭಗವತಿ ಕಾಣ್ತಾಳೆ. ಕಾಳಿ ತುಂಬಾ ಇಷ್ಟ ಆಗತ್ತೆ ಕೆಲವರಿಗೆ. ಸೊ ಹಾಗಾಗಿ ಆ ಒಂದು ಗುಣ ಏನ್ ಬರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಆ ಒಂದು ಡೇಟಿನ ನಾವು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ತೀವೋ, ಆವಾಗ ಪೂರ್ತಿ ಒಂದು ಸರೆಂಡರ್ಶಿಪ್ ಬಂದ್ಬಿಡತ್ತೆ ನಮ್ಗೆ ಆ ಭಗವಂತನಲ್ಲಿ. ಏನೇ ಮಾಡಿದ್ರು ಅವನೇ ಮಾಡ್ತಾ ಇದ್ದಾನಪ್ಪ, ಏನೇ ಕೊಟ್ರು ಅವನೇ ಕೊಡ್ತಾ ಇದ್ದಾನಪ್ಪ, ಅವ್ ಏನ್ ಮಾಡಿ ನನ್ನ ಜೀವನದಲ್ಲಿ ಏನೇ ಮಾಡಿದ್ರು ಅದು ಅವಳ ಆಟ, ಅದು ಶಿ ಇಸ್ ಪ್ಲೇಯಿಂಗ್ ದ ಗೇಮ್, ಸೊ ಇಟ್ಸ್ ಓಕೆ. ಸೊ ಅವಾಗ ಏನಾಗತ್ತೆ, ಎಕ್ಸೆಪ್ಟೆನ್ಸ್ ಬಂದ್ಬಿಡುತ್ತೆ. ಯಾವಾಗಲ್ಲಿ ಎಕ್ಸೆಪ್ಟೆನ್ಸ್ ಬಂದ್ಬಿಡತ್ತೋ ನಮ್ಮಲ್ಲಿ ಚಿಕ್ಕ ಪುಟ್ಟ ಆಸೆಗಳು ಕೂಡ ಬಿದ್ದೋಗತ್ತೆ, ಕೋಪ ಅನ್ನೋದು ಕಮ್ಮಿ ಆಗೋಗ್ಬಿಡತ್ತೆ. ಆವಾಗ ಏನಾಗತ್ತೆ, ನನ್ನಲ್ಲಿರುವಂತ ಭಾವ ಅವನಲ್ಲಿರುವಂತ ಭಾವ ಒಂದಾಗತ್ತೆ. ಆವಾಗ ಮಾಮುಪಾಶ್ರಿತಾಹ, ಉಪಾಶ್ರಿತಾಹ ಅಂತಂದ್ರೆ ನನ್ನಲ್ಲಿ ಆಶ್ರಯವನ್ನು ಹೊಂದುತ್ತಾರೆ. ಯಾರು? ಈ ತರ ಒಂದು ಹೈಯರ್ ಗೋಲ್ ಇಟ್ಕೊಂಡಿರುವಂತವ್ರು ನನ್ನಲ್ಲಿ ಆಶ್ರಯವನ್ನು ಹೊಂದುತ್ತಾರೆ. ಬಹವೋ ಜ್ಞಾನ ತಪಸ,
ಬಹವು ಅಂದ್ರೆ ಈ ತರ ತುಂಬಾ ಜನ ತುಂಬಾ ಯುಗಗಳಿಂದ ಜ್ಞಾನ ತಪಸ್ಸನ್ನು ಮಾಡ್ಕೋತ ಬಂದಿದ್ದಾರೆ, ಇದು ಹೊಸದಲ್ಲ ಅಂತ ಹೇಳ್ತಾನೆ. ಬಹವೋ ಜ್ಞಾನ ತಪಸ್ಸು ಅಂತಂದ್ರೆ ಏನು ಆಕ್ಚುಲಿ? ತಪ ಅಂತಂದ್ರೆ ಫೈರ್, ತಪ ಅಂತಂದ್ರೆ ಸುಡೋ ಅಂತದ್ದು. ಸೊ ವಾಟ್ ಈಸ್ ಇಟ್ ಆಕ್ಚುಲಿ ಬರ್ನಿಂಗ್? ವಾಟ್ ಈಸ್ ಇಟ್ ಆಕ್ಚುಲಿ ವಿಚ್ ಹ್ಯಾಸ್ ಟು ಬರ್ನ್? ಅಜ್ಞಾನ, ಅಹಂಕಾರ, ಆರಿಷಟ್ ವರ್ಗಗಳ ಒಂದು ಕಾಮನೆಗಳು. ಅದು ಬರ್ನ್ ಆಗಿ ನನ್ನಲ್ಲಿ ಜ್ಞಾನ ಬರ್ಬೇಕು ಅನ್ನೋ ಒಂದು ತೀವ್ರವಾದ ಆಸೆ ಹುಟ್ಟಿ, again we have to lead our life in that direction. This is called ತಪಸ್ಸು, ಅಂಡ್ ಇದಕ್ಕೆ ಜ್ಞಾನ ತಪಸ್ಸು ಅಂತ ಕರೀತಾರೆ. ಹಾಗಾಗಿ ಈ ಒಂದು ಜ್ಞಾನ ತಪಸ್ಸನ್ನು ಯಾರು ಫಾಲೋ ಮಾಡ್ತಾರೋ, ಅವರು ನನ್ನಲ್ಲಿ ಸರೆಂಡರ್ ಆಗಿರ್ತಾರೋ, ಅವರು ನನ್ನ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಾರೋ, ನನ್ನ ಭಾವನೆಯಲ್ಲಿ ಅವರು ಒಂದಾಗೋಗ್ತಾರೆ, ಅವರ ಭಾವನೆಯಲ್ಲಿ ನಾನು ಒಂದಾಗೋಗ್ತೀನಿ, ವಿ ಬಿಕಮ್ ಒನ್ ಅಂತ ಹೇಳ್ತಾರೆ. ಪೂತ ಅಂತಂದ್ರೆ ಪವಿತ್ರ, ಅವರು ಪವಿತ್ರವಾಗೋಗ್ತಾರೆ. ಪೂತ ಮದ್ಭಾವ ಮಾಗತಾಹ. ಯಾವ ಭಾವದಿಂದ ಇಲ್ಲಿ ಹೇಳ್ತಾ ಇರೋದು ಅಂತಂದ್ರೆ ಪ್ರೇಮ ಭಾವದಿಂದ. ಜ್ಞಾನದಿಂದ ತಿಳ್ಕೊಂಡು ಅವನಲ್ಲಿ ಪ್ರೇಮ ಹುಟ್ಟಿ ಬರುತ್ತೆ. ಪ್ರೇಮ ಯಾವಾಗ ಬರುತ್ತೆ ನಮ್ಗೆ? ಆಸೆ ಯಾವಾಗ ಬರುತ್ತೆ ಆಕ್ಚುಲಿ? ಯಾವಾಗ ಆಸೆ ಬರುತ್ತೆ ಅಂದ್ರೆ ವೆನ್ ವಿ ಸ್ಟಾರ್ಟ್ ನೋಯಿಂಗ್ ಅಬೌಟ್ ಇಟ್. ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತಂದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಆಸೆನೆ ಹುಟ್ಟಲ್ಲ. ಸೊ ಹಾಗಾಗಿ ಈ ಭಗವಂತ ಯಾರು ಅಂತ ನಮಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತಾ ಶುರು ಮಾಡ್ತೀವಲ್ಲ, ಜ್ಞಾನ ಬರಕ್ ಶುರು ಆಗತ್ತಲ್ಲ, ಅವಾಗ ನಮಗೆ ಅವನಲ್ಲಿ ಪ್ರೇಮ ಹುಟ್ಟತ್ತೆ. ಏಕೆ ಅಂತಂದ್ರೆ ವಿ ಫೀಲ್ ದಟ್ ಫ್ಯೂ ಕ್ವಾಲಿಟೀಸ್ ಆರ್ ಲ್ಯಾಕಿಂಗ್ ಇನ್ ಅಸ್, ಅಂಡ್ ದೇರ್ ಇಟ್ ಈಸ್. ಅಲ್ಲಿ ಆ ಐಡಿಯಲ್ ಅಲ್ಲಿ ಇದೆ, ನನಗೆ ಅವನ ಬೇಕು, ಅವನ ಒಂದು ಕೃಪಾ ಕಟಾಕ್ಷದಿಂದ ನನ್ನ ಜೀವನದಲ್ಲಿ ಈ ರೀತಿ ಆಗತ್ತೆ ಅನ್ನೋ ಭಾವನೆಯಿಂದನೇ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಆ ಒಂದು ಭಾವ ಮದ್ಭಾವ, ಪೂತ ಮದ್ಭಾವ ಮಾಗತಾಹ ಅಂತ ಹೇಳ್ತಾರೆ. 11ನೇ ಶ್ಲೋಕ. ಇಲ್ಲೇನ್ ಹೇಳ್ತಾ ಇದ್ದಾನೆ? 10ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದು? ಮದ್ಭಾವ ಮಾಗತಾಹ, ನಾನು ಅವನು ಒಂದಾಗೋಗ್ತೀವಿ, ಪವಿತ್ರನಾಗಿ ಹೋಗ್ತಾನೆ ಅಂತ. ಈ 11ನೇ ಶ್ಲೋಕಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯಾವ ರೀತಿ ಒಂದಾಗ್ತೀನಿ ನಾನು ಅವನು? ಭಗವಂತನ ಪ್ರಾಪ್ತಿ ಯಾವ ಪ್ರಕಾರದಿಂದ ಮತ್ತು ಯಾವ ರೀತಿಯಿಂದ ಆಗತ್ತೆ ಅದನ್ನ ಹೇಳ್ತಾ ಇದ್ದೀನಿ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯೇ ಯಥಾ ಮಾಂ ಪ್ರಪದ್ಯಂತೆ, ತಾಂಸ್ತಥೈವ ಭಜಾಮ್ಯಹಂ, ತಾಂಸ್ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ, ಮಮ ವರ್ತ್ಮಾನುವರ್ತಂತೆ, ಮನುಷ್ಯಾ ಪಾರ್ಥ ಸರ್ವಶಃ, ಮನುಷ್ಯಾ ಪಾರ್ಥ ಸರ್ವಶಃ. ಪಾರ್ಥ, ಹೇ ಅರ್ಜುನನೇ, ಯೇ ಮಾಂ, ಯಾವ ಭಕ್ತರು ನನ್ನನ್ನು ಯಥಾ ಪ್ರಪದ್ಯಂತೆ, ಯಾವ ಭಾವದಿಂದ ಭಜಿಸುತ್ತಾರೋ, ಅಹಂ ತಾನ್, ತಥಾ ಏವ, ನಾನು ಕೂಡ ಅವರನ್ನು ಅದೇ ಭಾವದಿಂದ ಭಜಾಮಿ ಅಂತ ಹೇಳ್ತಾರೆ, ಭಜಿಸುತ್ತೇನೆ. ಏಕೆಂದರೆ ಮನುಷ್ಯಾಹ, ಎಲ್ಲಾ ಮನುಷ್ಯರು, ಸರ್ವಶಃ, ಎಲ್ಲಾ ಪ್ರಕಾರದಿಂದ, ಮಮ ವರ್ತ್ಮ, ನನ್ನ ಮಾರ್ಗವನ್ನೇ ಅನುವರ್ತಂತೆ, ನನ್ನ ಮಾರ್ಗವನ್ನೇ ಅನುಸರಣೆ ಮಾಡುತ್ತಾರೆ. ಬಿಕಾಸ್ ದೇ ಹ್ಯಾವ್ ಟೇಕನ್ ಹಿಮ್ ಆಸ್ ಅ ರೋಲ್ ಮಾಡೆಲ್. ಭಗವಂತ ಏನು ಮಾಡ್ತಾನೋ ಅದೇನೆ ಭಕ್ತನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅದನ್ನ ತಿಳ್ಕೊಂಡು ಏನ್ ಮಾಡ್ತಾನೆ, ಓ ಹೌದಾ, ನನ್ನನ್ನು ಫಾಲೋ ಮಾಡ್ತೀನಿ ಅಂತಂದ್ರೆ ನನ್ನ ಒಂದು ನನ್ನದು ಕೆಲಸ, ನನ್ನ ಒಂದು ಕರ್ಮ ಯಾವ ರೀತಿ ಇರಬೇಕು. ಬಿಕಾಸ್ ಚೈಲ್ಡ್ ಸೀಸ್ ದಿ ಪೇರೆಂಟ್, ಅವನು ತಂದೆ ತಾಯಿ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ನೋಡ್ಕೊಂಡು ಮಕ್ಕಳು ಅದೇ ರೀತಿ ಫಾಲೋ ಮಾಡ್ತಾರೆ. ಅದೇ ತರಾನೇ ಅವನು ಅದನ್ನ ಮುಂಚೆನೆ ಅರ್ಥ ಮಾಡ್ಕೊಂಡು, ಓಕೆ ನನ್ನ ಕರ್ಮಗಳು ಈ ರೀತಿ ಇದ್ರೆ ನನ್ನ ಭಕ್ತನೂ ನನ್ನ ಫಾಲೋ ಮಾಡ್ತಾನೆ, ಸೊ ಹಾಗಾಗಿ ಅದೇ ರೀತಿ ಕರ್ಮಗಳನ್ನ ಮಾಡ್ತಾನೆ. ಇಲ್ಲೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಫ್ ಯು ಲವ್ ಮೀ ಈವನ್ ಐ ಲವ್ ಯು ಅಂತ ಹೇಳಿ, ನೀನ್ ನನ್ನ ಎಷ್ಟು ಮಟ್ಟಿಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ನೀನು ನನ್ನನ್ನ ಪೂಜಿಸಿದ್ರೆ ನಾನು ನಿನ್ನನ್ನ ಪೂಜಿಸ್ತೀನಿ ಅಂತ ಹೇಳ್ತಾ. ಐ ಡೋಂಟ್ ಎಕ್ಸೆಪ್ಟ್ ಅಂತ ಹೇಳ್ತಾ ಇಲ್ಲ, ನಿನ್ನ ಪೂಜೆನ ನಾನು ಎಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇಲ್ಲ ಅವನು.
ಎಕ್ಸೆಪ್ಟ್ ಮಾಡ್ಕೊಳ್ತಾನೆ, ಅದೆಲ್ಲ ವಿಷಯ ಇಲ್ಲಿ ಹೇಳ್ತಾ ಇರೋದು. ನೀನು ನನ್ನ ಪೂಜಿಸಿದ್ರೆ ನಾನೂ ನಿನ್ನ ಪೂಜಿಸ್ತೀನಿ, ಸೇಮ್ ಅಷ್ಟು. ನೀನನ್ನ ಪ್ರೀತಿಸಿದ್ರೆ ನಾನು ನಿನ್ನ ಪ್ರೀತಿಸ್ತೀನಿ, ನೀನನ್ನ ಪೂಜಿಸಿದ್ರೆ ನೀನನ್ನ ಫ್ರೆಂಡ್ ಅಂತ ನೋಡಿ, ನೀನನ್ನ ತಾಯಿ ಅಂತ ನೋಡಿದ್ರೆ ನಾನು ನಿನ್ನ ತಾಯಿ ಅಂತ ನೋಡಿ. ಸೊ ಹಾಗಾಗಿ ಯಾವ ರೀತಿ ನೀನು ನನ್ನನ್ನ ಪೂಜೆ ಮಾಡ್ತೀಯೋ, ಭಜನೆ ಮಾಡ್ತೀಯೋ, ಆ ರೀತಿ ನಾನ್ ನಿನಗೆ ಕಾಣ್ತೀನಿ. ಯಾಕೆಂದ್ರೆ ನಾನು ಅದೇ ರೀತಿನೇ ನಿನ್ನನ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ಇಲ್ಲಿ ಹೇಳಿದ್ರು, ಯದ್ಭಾವಂ ತದ್ಭವತಿ ಅಂತ. 13ನೇದು, ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ, ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ, ಯಜಂತ ಇಹ ದೇವತಾಃ, ಯಜಂತ ಇಹ ದೇವತಾಃ, ಕ್ಷಿಪ್ರಂ ಹಿ ಮಾನುಷೇ ಲೋಕೆ, ಕ್ಷಿಪ್ರಂ ಹಿ ಮಾನುಷೇ ಲೋಕೆ, ಸಿದ್ಧಿರ್ಭವತಿ ಕರ್ಮಜ, ಸಿದ್ಧಿರ್ಭವತಿ ಕರ್ಮಜ. ಇಹ ಮಾನುಷೇ, ಈ ಮನುಷ್ಯರು, ಲೋಕೆ ಲೋಕದಲ್ಲಿ, ಕರ್ಮಣಾಂ ಕರ್ಮಗಳ, ಸಿದ್ಧಿಂ ಫಲವನ್ನು, ಕಾಂಕ್ಷಂತಹ ಬಯಸುವ ಜನರು, ದೇವತಾಹ ದೇವತೆಗಳ, ಯಜಂತೆ ಪೂಜೆಯನ್ನು ಮಾಡುತ್ತಾರೆ. ಯಾಕೆಂದರೆ ಕರ್ಮಜ ಕರ್ಮದಿಂದ ಉತ್ಪನ್ನವಾಗುವ, ಸಿದ್ಧಿಹಿ ಸಿದ್ಧಿಯು, ಕ್ಷಿಪ್ರಂ ಶೀಘ್ರವಾಗಿ, ಭವತಿ ಸಿಗುತ್ತದೆ. ಇಲ್ಲಿ ದೇವತೆಗಳನ್ನು ಇಲ್ಲೇನ್ ಹೇಳ್ತಾ ಇದ್ದಾನೆ, ಜನರು ದೇವತೆಗಳನ್ನ ಪೂಜೆ ಮಾಡ್ತಾರೆ, ನನ್ನನ್ನ ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು? ದೇವತೆಗಳು ಬೇರೆ, ನಾನು ಬೇರೆ ಅನ್ನೋ ಡಿಸ್ಟಿಂಕ್ಷನ್ ಇಲ್ಲಿ ಹೇಳ್ತಾ ಇದ್ದಾನೆ. ದೇವತೆಗಳನ್ನ ಪೂಜೆ ಮಾಡ್ತಾರಂತೆ ಜನರು, ಸಾಧಾರಣ ಜನರು ದೇವತೆಗಳನ್ನ ಪೂಜೆ ಮಾಡ್ತಾರೆ, ಆದ್ರೆ ಸಾಧಾರಣವಾಗಿ ನನ್ನನ್ನ ಪೂಜೆ ಮಾಡೋದಿಲ್ಲ. what is the difference and what is he meaning by, what is he telling by all these things? ಹೇಗೆ ಏನ್ ಹೇಳ್ತಾ ಇದ್ದಾನೆ? ದೇವತೆಗಳು ಅಂದ್ರೆ ಯಾರು? ದೇವತೆಗಳು ಅಂತಂದ್ರೆ ಪಂಚತತ್ವ, ನಾನು ಹೇಳಿದ್ದೀನಿ ದೇವಯಜ್ಞ ಅಂತ ಹೇಳಿದೆ ಮುಂಚೆ. ದೇವಯಜ್ಞ ಅಂತಂದ್ರೆ ಪಂಚತತ್ವಗಳನ್ನು ನೋಡಿಕೊಳ್ಳುವಂತಹವರು ದೇವತೆಗಳು ಅಂತ ಕರೀತಾರೆ. ಇಂದ್ರಾದಿ ದೇವತೆಗಳು ಅಂತ ಕರೀತಾರೆ. ಆದ್ರೆ ಅವನನ್ನ ಭಗವಂತ ಅಂತ ಕರೆಯಲ್ಲ. ಭಗವಂತ ಅನ್ನೋದಿಕ್ಕೆ ಬೃಂದ ಅವಾಗ್ಲೇ ಹಾಕೋದು 6 ಗುಣಗಳಿರುವಂಥವನು ಅಂತ. ಆದ್ರೆ ಇಲ್ಲಿ ದೇವತೆಗಳು ಅಂತ ಹೇಳಿದಾಗ ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ, ಈ ಒಂದು ಪಂಚತತ್ವಗಳನ್ನು ನೋಡ್ಕೊಳ್ಳುವಂತಹ ಅಧಿದೇವತೆಗೆ ದೇವತೆಗಳು ಅಂತ ಕರೀತಾರೆ, ಇಂದ್ರಾದಿ ದೇವತೆಗಳು. ಅಂದ್ರೆ ಇವರನ್ನ ಪೂಜೆ ಮಾಡಿದಾಗ ನಮಗೆ ಬರುವಂತ ಫಲ ಏನಿದೆ ಅದು ಶೀಘ್ರವಾಗಿ ಸಿಗತ್ತಂತೆ. ನಮ್ಗೆ ಏನೇ ಬೇಕು ತಕ್ಷಣ ಸಿಗತ್ತಂತೆ. ಆದ್ರೆ ಇಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಏನಂದ್ರೆ ಸಕಾಮ ಭಾವ, ಅಂದ್ರೆ ನನಗೆ ಬೇಕು, ಲೋಕ ಕಲ್ಯಾಣಕ್ಕೆ ಅವ್ರು ಏನ್ ಯೋಚನೆ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಏನ್ ಯೋಚನೆ ಮಾಡ್ತಾ ಇಲ್ಲ, ಅಂಥ ಜನರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಬೇರೆಯವ್ರ ನನ್ಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅನ್ನೋದು ಬಗ್ಗೆ ಮಾತಾಡ್ತಾ ಇದ್ದಾನೆ. ಪುತ್ರ ಬೇಕು, ಓಕೆ, ನನಗೆ ಪ್ರಮೋಷನ್ ಬೇಕು, ಓಕೆ, ನಾನ್ ಮನೆ ಕಟ್ಟಬೇಕು, ಓಕೆ, ನನಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ, ಎನಿಮೀಸ್ ಇದ್ದಾರೆ, ಅವ್ರನ್ನ ನಾಶ ಆಗ್ಬೇಕು, ಓಕೆ. ಸೊ ದೀಸ್ ಆರ್ ಆಲ್ ನಾಟ್ ಥಿಂಗ್ಸ್ ಫಾರ್ ಒಂದು ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅನ್ನೋ ಭಾವ ಅಲ್ಲ, ನನಗ್ ಒಳ್ಳೇದಾಗ್ಲಿ ಅನ್ನೋ ಭಾವ. ಸರಿ, ಆ ನನಗೂ ಒಳ್ಳೇದಾಗ್ಲಿ ಅನ್ನೋ ಭಾವ ಏನಿದೆಯೋ ಅದ್ರೊಳಗೆ ಭಗವಂತನ ಪ್ರಾಪ್ತಿ ಬೇಕು ಅನ್ನೋದ್ರ ಬಗ್ಗೆ ಏನು ಇಲ್ಲ ಅಲ್ಲಿ. ಹಾಗಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ತಾನಂತೆ ಈ ದೇವತೆಗಳು. ಅಂಡ್ ದೇರ್ ಈಸ್ ಆಲ್ಸೋ ಸಮ್ ಲಿಮಿಟೇಷನ್ಸ್ ದೇರ್. ಅಲ್ಲಿ ಏನು ಅಂತಂದ್ರೆ ಇದೇ ರೀತಿನೇ ಹೋಮಗಳನ್ನ ಮಾಡ್ಬೇಕು, ಹವನಗಳನ್ನ ಮಾಡ್ಬೇಕು, ಪ್ರಸಾದಗಳನ್ನ ಮಾಡ್ಬೇಕು, ಮತ್ತೆ ದೇರ್ ಈಸ್ ಇಂಥದ್ದೇ ಆಗ್ಬೇಕು. ಅಕಸ್ಮಾತ್ ಏನಾದ್ರೂ ಇದು ಬಿಟ್ಟು ಬೇರೆದೇನಾದ್ರೂ ತಗೊಂಡ್ ಬಂದ್ರೆ ಅವರಿಗೆ ಎಕ್ಸ್ಪೆಕ್ಟ್ ಮಾಡಿರುವಂತ ಫಲ ಸಿಕ್ಕೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಎಲ್ಲ ಕರೆಕ್ಟ್ ಆಗಿದ್ಯಾ ನೋಡ್ಕೊಂಬಿಡಿ. ಪುರೋಹಿತರಿಗೂ ಹೇಳ್ತಾರೆ, ಎಲ್ಲ ಕರೆಕ್ಟ್ ಆಗಿದ್ಯಾ, ತಗೊಂಡ್ಬಂದಿರೋದು ಏನೇನ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಲ್ಲ ಅದೆಲ್ಲ ಕರೆಕ್ಟ್ ಆಗಿದ್ಯಾ. ಮತ್ತೆ ಆಹುತಿ ಕೊಡೋದಿಕ್ಕೆ ಕೆಲವು ಸತಿ ನಾವು ಲೋಟಸ್ ಹೂವೇ ಹಾಕ್ತಿವಿ, ಕೆಲವು ಸತಿ ನಾವು ಅದೇನೋ ಪ್ರಸಾದಕ್ಕೆ ಪರ್ಟಿಕ್ಯುಲರ್ ಧಾನ್ಯನೇ ಹಾಕ್ತಿವಿ.
ಸೊ ಹಾಗಾಗಿ ಅಂಥದ್ದೇ ಕೊಡ್ಬೇಕು. ಇನ್ನು ಈ ದೇವತೆಗೆ ಯಾವ್ದು ಇಷ್ಟವೋ ಇನ್ನೊಂದು ದೇವತೆಗೆ ಅದು ಇಷ್ಟ ಇರಲ್ಲ. ಸೊ ಆ ದೇವತೆಗೆ ಇಷ್ಟ ಇರುವಂತದ್ದೇ ಹಾಕ್ಬೇಕು, ಯಾವ್ಯಾವ್ದನ್ನೋ ತಂದು ಹಾಕೋ ಹಾಗಿಲ್ಲ. ಸೊ ಈ ರೀತಿ ನೇಮ ನಿಷ್ಠೆಗಳನ್ನು ಫಾಲೋ ಮಾಡಿ ನಮಗೆ ಬೇಕಾಗಿರುವಂತದ್ದನ್ನು ಗಳಿಸೋದಕ್ಕೋಸ್ಕರ ಸಾಮಾನ್ಯ ಜನರು ಏನ್ ಮಾಡ್ತಾರೆ, ದೇವತೆಗಳ ಆಶ್ರಯವನ್ನು ಪಡೆಯುತ್ತಾರೆ. ಅಂದ್ರೆ ನನ್ನನ್ನು ಆಶ್ರಯ ಪಡೆಯೋದಿಲ್ಲ. ನಾವು ಇಲ್ಲಿ ಎರಡು ಅರ್ಥ ಮಾಡ್ಕೊಳ್ಬಹುದು. ದೇವ್ರ ಹತ್ರ ಯಾತಿಗೆ ಹೋಗ್ತೀವಿ ಅಂತಂದ್ರೆ, ದೇರ್ ಆರ್ 2 types ಆಫ್ ಪೀಪಲ್. ಒನ್ ಗೋ ಟು ದೇವರಲ್ಲಿ ಇಟ್ ಈಸ್ ಲೈಕ್ ಬಾರ್ಗೇನಿಂಗ್ ತರ. ನನಗೆ ಇದನ್ನ ಕೊಡು, ನಾನು ನಿನ್ನ ಪೂಜೆ ಮಾಡ್ತೀನಿ, ನನ್ಗೆ ಇದನ್ನ ಕೊಡು, ನಾನು ನಿನ್ಗೆ ಪೂಜೆ ಮಾಡ್ತೀನಿ, ಆ ತರ ಮಾಡ್ತೀನಿ. ಅಥವಾ ಇನ್ನೂ ತರದ್ ಬೇರೆ ತರ ಭಕ್ತರು, ನನ್ಗೆ ಏನೂ ಬೇಡ ನೀನೇ ಬೇಕು ಅನ್ನೋ ಒಂದು ಭಕ್ತರು ಇದ್ದಾರೆ. ಸೊ ಹಾಗಾಗಿ ಎರಡು ರೀತಿಯ ಭಕ್ತರಿದ್ದಾರೆ. ಈ ದೇವತೆಗಳು ಏನ್ ಮಾಡ್ತಾರೆ, ಇದೆಲ್ಲ ಅವನೇನ್ ಹೇಳ್ತಾ ಇದ್ದಾನೆ, ಇದೆಲ್ಲ ಯಾವುದನ್ನು ದೇವತೆಗಳು ಯೋಚನೆ ಮಾಡೋದಿಲ್ಲ. ಏನು ಏನು ಕೇಳ್ತಾ ಇದ್ದಾನಲ್ಲ ಅವನಿಗೆ ಒಳ್ಳೇದಾಗತ್ತೋ ಬಿಡತ್ತೋ, ನೀನ್ ಕೇಳ್ತಿದ್ಯಾ ನಾನು ಕೊಡ್ತೀನಿ ಅಷ್ಟೇ, ನಿನ್ಗೆ ಬೇಕಾ ನೀ ಇದೆಲ್ಲ ಫಾಲೋ ಮಾಡು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನ್ ಕೊಡ್ಬೇಕು, ಏನೇನ್ ಮಾಡ್ಬೇಕು, ಅದೆಲ್ಲ ಧರ್ಮದ ಚೌಕಟ್ಟಿನಲ್ಲಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡು, ನಾನು ನಿನಗೆ ಕೊಡ್ತೀನಿ. ಬಟ್ ಭಗವಂತ ಹಾಗೆ ಹೇಳ್ತಾ ಇಲ್ಲ. ಭಗವಂತ ಹೇಳ್ತಾ ಇರೋದು, ನಿನಗೆ ಯಾವುದು ಶ್ರೇಯಸ್ಕರವೋ ಅದನ್ನ ಕೊಡ್ತೀನಿ. ಜನರು ಜಾಸ್ತಿ ನನ್ನ ಹತ್ರ ಬರೋದಿಲ್ಲ. ಆದ್ರೆ ಬೇವಿನ ರಸ ಕೊಡೋ ಹಾಗೆ ಅಲ್ವಾ, ಚಾಕ್ಲೇಟ್ ಎಲ್ರು ಕೊಡ್ತಾರೆ, ಬೇವಿನ ರಸ ಕೊಡೋರ್ ಕಮ್ಮಿ, ಆದ್ರೆ ಬೇವು ಒಳ್ಳೇದು ಅಂತ ನಾನ್ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ಗೆ ಗೊತ್ತಿಲ್ಲ ಸರಿನಾ ತಪ್ಪು. ಅದೇ ಕಾಂಕ್ಷಂತ ಅಂತಂದ್ರೆ ಆಸೆ, ಆಕಾಂಕ್ಷೆಗಳು. ಕರ್ಮಣಾಂ ಸಿದ್ಧಿಂ ನೋಡಿ, ಕರ್ಮಣಾಂ ಸಿದ್ಧಿಂ ಅಂದ್ರೆ ನನ್ನ ಕರ್ಮಗಳ ಸಿದ್ಧಿಗೋಸ್ಕರ, ನನಗೇನು ಬೇಕು ಆ ಒಂದು ಅಪೇಕ್ಷೆಗೋಸ್ಕರ, ಆ ಆಕಾಂಕ್ಷೆಗೋಸ್ಕರ. ಯಜಂತ ಇಹ ದೇವತಾ ಬೇರೆ ದೇವತೆಗಳನ್ನು ಆಶ್ರಯ ಪಡೆಯುತ್ತಾರೆ. ಕ್ಷಿಪ್ರಂ ಅಂದ್ರೇನು, ಬೇಗ ಹೊರ ಕೊಟ್ಬಿಡ್ತಾನಂತೆ. ಯಾರು? ಬೇರೆ ದೇವತೆಗಳು. ಕ್ಷಿಪ್ರಂ ಹಿ ಮಾನುಷೆ ಲೋಕೆ, ಎಲ್ಲ ಮಾನುಷ್ಯ ಲೋಕೆ ಅಂದ್ರೆ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಲೋಕರು ಎಲ್ಲರೂ ಹೀಗೆ ಇದೆ, ಕಾಮನ್. ಸಿದ್ಧಿರ್ ಭವತಿ ಕರ್ಮಜ, ಆದ್ರೆ ನಾನು ಹಾಗೆ ಮಾಡೋದಿಲ್ಲ. ಪೀಪಲ್ ವಿಲ್ ನಾಟ್ ಕಮ್ ಟು ಮೀ ಬಿಕಾಸ್ ನಾನು ಅಷ್ಟು ಬೇಗ ವರ ಕೊಡೋದಿಲ್ಲ. ಬಿಕಾಸ್ ಹೇಳ್ತಾರಲ್ಲ, ನಾನು ಎಷ್ಟು ಕೇಳ್ಕೊಂಡ್ರು ಸಿಕ್ಲಿಲ್ಲ ಅಂತ. ಯಾಕೆ ಅಂತಂದ್ರೆ ಅವನು ಗೊತ್ತು, ಕೊಡೋ ಟೈಮಲ್ಲಿ ಕೊಟ್ಟೆ ಕೊಡ್ತಾನೆ, ಇಲ್ಲ ಅಂತಂದ್ರೆ ಸಿಗೋದಿಲ್ಲ. ಹಾಗಾಗಿ ಸೊ ಇಂಥ ಒಂದು ಇದು ಬಂದಾಗ ಭಗವಂತ ತನಗೆ ಏನು ಶ್ರೇಯಸ್ಕರವೋ ಅದನ್ನ ಮಾಡ್ತಾನೆ. ಆದ್ರೆ ದೇವತೆಗಳು ನೀ ಕೇಳದಂಗೆ ಕೊಟ್ಟು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಒಂದು ಕತೆ ಇದೆ, ಅರ್ಜುನ ಮತ್ತೆ ಕೃಷ್ಣ ಒಂದು ಇಬ್ರು ಹೋಗಿದ್ರಂತೆ. ಕೃಷ್ಣ ಹೇಳ್ತಾನಂತೆ, ನನ್ಗಿಬ್ರು ಭಕ್ತರಿದ್ದಾರೆ, ಅವ್ರ ಮನೆಗೆ ಹೋಗೋಣ ಬಾ ಅಂತ ಕರೀತಾನಂತೆ ಅರ್ಜುನನ್. ಆಯ್ತು ನಡಿ ಹೋಗೋಣ ಅಂತ ಹೇಳ್ತಾನೆ. ಯಾರು ಅಂತಂದ್ರೆ ಕೃಷ್ಣ ಅರ್ಜುನ ಇಬ್ರು ಹೋಗ್ತಾನಂತೆ. ಒಬ್ಬ ವ್ಯಾಪಾರಿ ಮನೆಗೆ ಹೋಗ್ತಾನೆ. ಆ ವ್ಯಾಪಾರಿ ಕೃಷ್ಣನ ಅಷ್ಟು ನಂಬೋದಿಲ್ಲ. ಓಕೆ ಇರ್ತಾನೆ. ಅವನೇನ್ ಮಾಡ್ತಾನೆ, ಕೃಷ್ಣನ್ನ ಬೈತಾನಂತೆ. ಅವನ ಪೂರ್ತಿ ಕರ್ಮ, ಅವನ ಪೂರ್ತಿ ಮಾಡುವಂತ ಆಕ್ಷನ್ಸ್ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ನೀನೇನು, ನಿನ್ಗೆ ಯಾಕೆ ಇಷ್ಟು ಜನ ನಿನ್ ಹಿಂದೆ ಬಿದ್ದಿದ್ದಾರೆ, ನಿನಗ್ ನೋಡಿ ಎಷ್ಟು ಜನ ಹೆಂಡತಿರಿದ್ದಾರೆ, ಆದ್ರೂ ಕೂಡ ನೀನು ಲೋಕಕ್ಕೆಲ್ಲ ಒಡೆಯ ಆಗಿದ್ಯಾ ಅಂತ ನಿನ್ ಇದ್ ಮಾಡ್ತಾರೆ, ಯು ಆರ್ ಬಿಕಮ್ ಸೋ ಫೇಮಸ್. ಹೀಗೆ ಬೇಕಾದಷ್ಟು ಅಂತ ಆಡ್ತಾನಂತೆ. ಕೃಷ್ಣ ನಗ್ತಾ ಇರ್ತಾನಂತೆ. ಅರ್ಜುನಗೆ ಕೋಪ ಬರ್ತಿರುತ್ತಂತೆ, ಯಾಕೆ ಇವ್ನ ಮನೆ ಕರ್ಕೊಂಡ್ ಬಂದ, ಇದು ಭಕ್ತ ಅಂತ ಬೇರೆ ಹೇಳ್ತಾ ಇದ್ದಾನಲ್ಲ ಇವನು ಅಂತ ಇದ್ ಮಾಡ್ತಾನೆ. ಆಮೇಲೆ ಹೋಗ್ಬೇಕಾದ್ರೆ ಎಲ್ಲ ಆದ್ಮೇಲೆ ಹೊರಡ್ತೀವಿ ಅಂತ ಹೊರಟಾಗ ಕೃಷ್ಣ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಏನಂತ ಆಶೀರ್ವಾದ ಮಾಡ್ತಾನಂತೆ, ನಿನಗೆ ವ್ಯಾಪಾರದಲ್ಲಿ ಚೆನ್ನಾಗಿ ದುಡ್ಡು ಬರ್ಲಿ ಅನ್ನೋ ಒಂದು ಆಶೀರ್ವಾದ ಮಾಡಿ ಹೊರಟು ಬಿಡ್ತಾನೆ. ಅದಕ್ಕೆ ಅರ್ಜುನ ಕೇಳ್ತಾನಂತೆ, ಏನು ನೀನ್ ಇಷ್ಟೊತ್ ತನಕ ಅವನು ಬೈದ ನಿನ್ನ, ನೀನ್ ಅವ್ರ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಬರ್ಲಿ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಂದಿದ್ಯಲ್ಲ, ಬಾ ನೋಡೋಣ ಬಾ ಅಂತ ಮುಂದೆ ಇನ್ನೊಂದ್ ಮನೆ ಕರ್ಕೊಂಡು ಹೋಗ್ತಾನೆ. ಅವನು ಬಡವ ಅಂದ್ರೆ ಬಡವ. ಅವನು ಏನು ಅಂತಂದ್ರೆ ಹಸುಗಾಯ. ಅವನ್ ಮನೆ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಕೃಷ್ಣನ್ ಕಂಡ್ರೆ ತುಂಬಾ ಇಷ್ಟ.
ಬರ್ತಾನಂತೆ. ಒಂದು ಆ ಹಸುವಿನಿಂದನೇ ಹಾಲು ಕರೆದು ಕೊಟ್ಟು ಇದೆಲ್ಲ ಉಪಚಾರ ಎಲ್ಲ ಮಾಡ್ತಾನಂತೆ. ತುಂಬಾ ಹೊತ್ತು ತನಕ ಮಾತಾಡ್ಕೊಂಡು ಕೂತಿರ್ತಾನಂತೆ. ಅದಾದ್ಮೇಲಿಂದ ಹೊರಡ್ತಾರಂತೆ ಕೃಷ್ಣ ಅರ್ಜುನ. ಅವಾಗ ಕೃಷ್ಣ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಏನಂತ ಆಶೀರ್ವಾದ ಮಾಡ್ತಾನಂತೆ, ನಿನ್ನ ಹತ್ರ ಇರುವಂತ ಒಂದು ಹಸು ಏನಿದೆಯಲ್ಲ, ಮುದಿ ಹಸು ಏನಿದೆಯಲ್ಲ, ಅದು ಬೇಗ ತೀರ್ಕೊಂಡ್ಬಿಡ್ಲಿ ಅಂತ ಆಶೀರ್ವಾದ. ಅರ್ಜುನನಿಗೆ ಶಾಕ್ ಆಗತ್ತಂತೆ. ಏಕೆಂದ್ರೆ ಅರ್ಜುನ ಕೃಷ್ಣ ಅವನ್ ಜೀವನ ನಡೀತಾ ಇರೋದೇ ಆ ಹಸುನಿಂದ. ಇದರಿಂದ ನೀನು ಅದನ್ನೇ ಕಿತ್ಕೊಂಡ್ಬಿಟ್ಟೆ. ಆಪೋಸಿಟ್, ಅವನಿಗೆ ಎಲ್ಲ ಇದೆ. ಅವನಿಗೆ ನೀನು ದುಡ್ಡು ಬರ್ಲಿಂದ ಇವನ ಹತ್ರ ನೀನ್ ಹೀಗ್ ಮಾಡ್ದೆಲ್ಲ, ಇದಕ್ಕೆ ಅರ್ಥ ಏನು ಅಂತ ಕೇಳ್ತಾನ. ಅದಕ್ಕೆ ಅವನ್ ಹೇಳ್ತಾನಂತೆ, ಯಾರಿಗೆ ಏನು ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಒಂದು ಸಾಹುಕಾರ ಏನಿದಾನಲ್ಲ, ಅವನಿಗೆ ದುಡ್ಡು ಬಂದಾಗ ಏನಾಗತ್ತೆ, ದುಡ್ಡು ಜೊತೆಗೆ ಲಾಸು ಆಗತ್ತೆ. ಬರೀ ಪ್ರಾಫಿಟ್ ಆಗೋದಿಲ್ಲ, ಪ್ರಾಫಿಟ್ ಅಲ್ಲಿ ಲಾಸು ಆಗತ್ತೆ. ಲಾಸ್ ಮೇಲೆ ಕಂಡಾಗ ಅವನಿಗೆ ನಿಜವಾಗ್ಲೂ ಆ ಒಂದು ನನಗೇನು ಮಾಡಕ್ ಸಾಧ್ಯ ಇಲ್ವಲ್ಲಪ್ಪ ಅನ್ನೋ ಒಂದು ಪರಿಸ್ಥಿತಿ ಅವನಲ್ಲಿ ಬಂದಾಗ ಮಾತ್ರ ಅವನಿಗೆ ಭಗವಂತನಲ್ಲಿ ಶರಣಾಗತಿ ಆಗ್ಬೇಕು ಅನ್ನೋ ಮನಸ್ಸು ಬರುತ್ತೆ. ಅದಕ್ಕೋಸ್ಕರ ನಾನ್ ಚೆನ್ನಾಗಿ ದುಡ್ಡು ಬರ್ಲಿ ಅಂತ ನಾನು ನಂಗೊಂದು ಆಶೀರ್ವಾದ ಮಾಡಿದೆ ಅಂತ ಹೇಳ್ತಾನೆ. ಸರಿ, ಇವನ್ಗೆ ಯಾಕೆ ಈ ತರ ಆಶೀರ್ವಾದ ಮಾಡಿದೆ? ಯಾಕೆ ಅಂತಂದ್ರೆ, ಇವನು ಆ ಒಂದು ಮುದಿ ಹಸು ತುಂಬಾ ಕಷ್ಟ ಪಡ್ತಾ ಇದೆ. ಅದು ಜೀವನ ಅದು ಒಂದೊಂದ್ ದಿನಾನೂ ಕಷ್ಟ ಪಡ್ತಾ ಇದೆ, ಅದು ಹಸುವಿನ ದೃಷ್ಟಿನಲ್ಲಿ. ಇನ್ನೊಂದು, ಇವನು ಪೂರ್ತಿ ಇದ್ರ ಮೇಲೆ ಎಲ್ಲಾ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾನೆ ಸರಿ ಹೋಗೋದಿಕ್ಕೆ. ಇವನ್ ಎಲ್ಲಾ ಟೈಮು ಇದು ಎಲ್ಲದೂ ಹಸು ಮೇಲೆ ನಡ್ಕೊಂಡು ಹೋಗ್ತಾ ಇದೆ. ಅವ್ನ್ಗೆ ಬರುವಂತ ದುಡ್ಡು ಕೂಡ ಹಸು ಮೇಲೆ ಖರ್ಚಾಗಿ ಹೋಗ್ತಾ ಇದೆ. ಹಾಗಾಗಿ ಈ ಒಂದು ಬಂಧನ ಕಳಚಲಿ ಹಸುವಿನ ದೃಷ್ಟಿಯಿಂದನೂ ಹೌದು, ಮತ್ತೆ ಇವನ ದೃಷ್ಟಿಯಿಂದ ಈ ಬಂಧನ ಕಳಚಲಿ, ಆ ಬಂಧನ ಕಳಚಿದಾಗ ಅವನಿಗೆ ಉದ್ಧಾರ ಆಗತ್ತೆ. ಸೊ ಹಾಗಾಗಿ ಕೃಷ್ಣನ್ ಮನಸ್ಸಿನಲ್ಲಿ ಏನಿದೆ ನಮ್ಗೇನು ಗೊತ್ತಿಲ್ಲ. ಆದ್ರೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಯಾವಾಗ ಯಾರಿಗೆ ಏನ್ ಕೊಡ್ಬೇಕು ಅಂತ ಗೊತ್ತಿದೆ, ಶ್ರೇಯಸ್ಸನ್ನೇ ಕೊಡ್ತಾನೆ. ಅದೇ ಜನರು ನಮ್ಮ ಹತ್ರ ಕೃಷ್ಣನ ಹತ್ರ ಹೋದ್ರೆ, ಭಗವಂತನ ಹತ್ರ ಹೋದ್ರೆ ಒಂದೊಂದ್ಸತಿ ವರ್ಕೌಟ್ ಆಗತ್ತಪ್ಪ, ವರ್ಕೌಟ್ ಆಗಲ್ಲ. ಅದೇನು ಗೇಮ್ ವರ್ಕೌಟ್ ಆಗಕ್ಕೆ ವರ್ಕೌಟ್ ಆಗಿರುತ್ತೆ. ಸೊ ಆ ತರ ಯೋಚನೆ ಮಾಡಿ ಜನರು ನನ್ನ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. I have one small information. Can I say that? ಹೇಳಿ ಶಂಕರ್. Okay. ಇಲ್ಲಿ ದೇವತೆಗಳು ಅಂತ ಇದೆ, ಮತ್ತೆ ಭಗವಂತ ಅಂತ ಇದೆ. I would translate it like this. ದೇವತೆಗಳು ಅಂದ್ರೆ ರಿಸೋರ್ಸಸ್. Okay. So people are after resources and they want more and more resources. ಮತ್ತೆ ಭಗವಂತ ಅಂತಂದ್ರೆ ನನ್ನ ಪ್ರಕಾರ ಸೋರ್ಸ್. So this resource, actually they come from the source. Yes. So that is ಭಗವಂತ. ಇವರು ಇಂದ್ರಾದಿಗಳೆಲ್ಲ ದೇವತೆಗಳೆಲ್ಲ they are resource, not the source. That's one interpretation that I have. Very nice. And there was one more thing I want to say before we go to the next shloka. This is pertaining to the previous shloka. I would like to highlight it. I would like to emphasize it. Yad bhavam tad bhavati. If you look at the modern day psychology, and especially if you study the works of William James, the founder of American psychology. William James incidentally had met Swami Vivekananda when Vivekananda was in the United States. So, ಯದ್ ಭಾವಂ ತದ್ ಭವತಿ, ಅದು ಅಂದ್ರೆ ಹೊಸದಾಗಿ ಬಂದಿರೋದು ಅಂತಲ್ಲ, ಅದು ಎಲ್ಲ ಟ್ರೆಡಿಷನ್ಸ್ ಅಲ್ಲೂ ಇದೆ. ಈವನ್ ಇದರಲ್ಲೂ ಕೂಡ ಇದೆ, ಆದಿತ್ಯ ಹೃದಯದಲ್ಲೂ ಕೂಡ ಇದೆ. ಅಲ್ಲಿ ಏನ್ ಹೇಳ್ತಾನೆ ಅಗಸ್ತ್ಯ ರಾಮನ್ಗೆ ಅಂದ್ರೆ, ನೀನು ರಾವಣನ ಕೊಂದಿದೆಯಾ ಆಗ್ಲಿ ಜಯಗಳಿಸಿದೆಯಾ, ಯು ಹ್ಯಾವ್ ಆಲ್ರೆಡಿ ವ್ಯಾಂಕ್ವಿಶ್ಡ್, ಅಟ್ ದಿಸ್ ಮೂಮೆಂಟ್ ಯು ಹ್ಯಾವ್ ವ್ಯಾಂಕ್ವಿಶ್ಡ್ ರಾವಣ ಅಂತ ಹೇಳ್ತಾನೆ. ಸೊ ಯದ್ ಭಾವಂ ತದ್ ಭವತಿ ಅಂದ್ರೆ, as the feeling, so the manifestation. ಭವತಿ ಯಾವ್ದಾಗುತ್ತೋ, ಯಾವುದು ಉದ್ಭವ ಆಗುತ್ತೋ, ಅದು ಯಾವ್ದು ಮ್ಯಾನಿಫೆಸ್ಟ್ ಆಗುತ್ತೋ. ಯದ್ ಭಾವಂ ಯಾವ್ದು, ಯಾವ ತರ ಫೀಲ್ ಮಾಡ್ಕೊಳ್ತೀವಿ. ಸೊ ಇಟ್ಸ್ ವೆರಿ ಕ್ರಿಟಿಕಲ್ ಟು ಬಿ feeling. Knowing doesn't really help. Swami Vivekananda ಹೇಳ್ತಾರೆ, what can the intellect do? It takes you a few steps ahead and it can go no further. Of course, the one good thing about intellect is intellect itself proves its own inadequacy. But feeling is everything. The heart is everything. So ನಾವು ಅದನ್ನು ನೋಡಿದ್ರೆ ಈ ಎಲ್ಲ ಶ್ಲೋಕಗಳಲ್ಲೂ
ಅದು ಚೆನ್ನಾಗಿ ಕಂಡು ಬರುತ್ತೆ. ಫೀಲಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಫೀಲಿಂಗ್ ಫಾರ್ ದಿ ಸೋರ್ಸ್. Okay, and then a lot of these things come out. And the last point that I wanted to say, there are two points. I'll very quickly say them. They were discussed today. Incarnation ಬಗ್ಗೆ ಮಾತಾಡೋದಲ್ಲ, there will be no incarnation, reincarnation. I think that's one way of interpreting it. There's nothing wrong with that. The other way of interpreting it is, every thought, everything that we get carried away by, or everything that we get identified with, is a kind of incarnation. It is a kind of avatar or descent at that time. So now, ಯಾವ್ದ್ಯಾವ್ದ್ರಲ್ಲಿ ನಾವು ಐಡೆಂಟಿಫೈ ಆಗ್ತಾ ಇರ್ತೀವೋ, ಆಗ ಅದೇ ತರ ನಾವು ಸಫರ್ ಮಾಡ್ತೀವಿ. ಅದೇ ತರ ನಮ್ಗೆ ತೊಂದರೆಗಳು ಅಥವಾ ಒಳ್ಳೇದೋ ಏನಾರು ಆಗ್ಬೋದು. So that again is also linked to the feeling that we have. So when we feel for something, when we get identified with something, at that moment we reincarnate. So that's just an idea. You can discuss about it some other time. And there was one more thing that I wanted to say. That was in the shloka after this and before Yadbhavam Sadbhavati. I don't know. I don't recollect now, but anyway. So I think these are some very subtle points. The wonder of Gita is that each shloka, if you look at it, if you read it today, now, this morning, this evening we are studying, we get one idea, we get one feeling, we get one insight. And then when you again look at it, just before you go to bed, for example, you may get another insight. And when you get up early in the morning, fresh, you get one more insight. So it's a multifaceted, each shloka is a multifaceted diamond. And each moment we see the dazzling of one face. So anyway, I'm still not able to recollect what I wanted to say. Maybe I'll do that next time. But I just would like to encourage the people who are coming here to look at it from various angles. What we use, what Vasuke is telling us, we should use it as a kind of a springboard, and then we can make our own explorations, and we can find our own truths and insights and share, of course, here, so that it will be of immense help to everybody. Thank you. Thank you, Shankar. Wonderful. So a source ಮತ್ತೆ resource, very nice. Because ನಾವು source-ಗೆ ಅಂತ ಹೋದಾಗ, resource also comes from the source. So ಹಾಗಾಗಿ resources are still limited when compared to the source. So but people go to the resource, right? Nice. And feeling ಬಗ್ಗೆ ಹೇಳಿದ್ರಿ. ಫೀಲಿಂಗ್ ಅಂತಂದಾಗ, ಫೀಲಿಂಗ್ ಈಸ್ ಆಕ್ಚುಲಿ ದ ರಿಯಾಲಿಟಿ ಅಂತ ಹೇಳ್ಬೋದು. ಇವಾಗ ನಮ್ಗೆ ಯಾವ್ದು ನಿಜ ಅಂತ ಅನ್ಸುತ್ತೆ, ಫೀಲ್ ಆದಾಗ್ಲೆ. ಆ ಫೀಲ್ ಅಂತ ಬರುವಂಥದ್ದು, ನಾವು ಥಾಟ್ಸ್ ನಮ್ಗೆ ಫೀಲ್ ಆಗೋದಿಲ್ಲ, ಬಟ್ ಇನ್ ದ ಬಾಡಿ ವಿ ಆಕ್ಚುಲಿ ಸ್ಟಾರ್ಟ್ ಫೀಲಿಂಗ್ ಥ್ರೂ ದ ಸೆನ್ಸಸ್. ಸೊ ವಿ ವಿಲ್ ಫೀಲ್ ದ ರಿಯಾಲಿಟಿ. ಸೊ ಅದನ್ನೇ ಅವ್ರು ಹೇಳ್ತಾ ಇದಾರೆ, ಫೀಲಿಂಗ್ ಈಸ್ ಆಕ್ಚುಲಿ ರಿಯಲ್ ಅಂತ. ಯದ್ ಭಾವಂ ತದ್ ಭವತಿ ಅಂತಂದಾಗ, ವಿ ಹ್ಯಾವ್ ಟು ಫೀಲ್ ಫಾರ್ ವಾಟ್ ಎವರ್ ವಿ ವಾಂಟ್, then actually it will be manifested ಅಂತ ಹೇಳ್ತಾರೆ. Yeah, in fact, feeling is the bridge between the thought and the action. What happens outwardly and what happens in an abstract form as a thought. Feeling, it is feeling that translates or actualizes the thought. The thought remains a thought. If it is empowered with feeling, it becomes, it manifests itself in as an actual thing. So this is a very important point in psychology. And in fact, as I was saying, when you pray, we are supposed to pray not for something that will happen in the future. We have to pray as if it has already happened. And that is the beauty of source and resource. Resource, you have to wait, whereas in the source, it is always there. And this is also connected to what Eckhart has popularized so well.
the present moment, being in the present moment. Yeah, thank you. ಥ್ಯಾಂಕ್ ಯು ಶಂಕರ್, ಥ್ಯಾಂಕ್ ಯು. ಇನ್ನೇನಾದ್ರು ಹೇಳೋದಿತ್ತಾ? ಪೂರ್ಣಿಮಾ, ಬೃಂದ, ಜಯಶ್ರೀ? ನಿಮ್ಮಿಂದ ಹಾಗೂ ಶಂಕರ್ ಅವರಿಂದ ಇನ್ನೂ ಚೆನ್ನಾಗಿ ಮಾಹಿತಿ ಸಿಕ್ತು. ನಾನಷ್ಟೇ, ಇವತ್ತಿನ ತರಗತಿ ಚೆನ್ನಾಗಿತ್ತು ಕ್ಲಾಸ್ ಇವತ್ತು. ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಭಗವಂತ ನಾವ್ ಹೆಂಗ್ ಪೂಜೆ ಮಾಡ್ತೀವೋ ಅವರು ನಮಗ್ ನಮ್ಮನ್ನ ಅಷ್ಟೇ ಆಧರಿಸ್ತಾರೆ, ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಅಂತ ಪದಗಳೆಲ್ಲ ಕೇಳಿದಾಗ ಆತರ ಏನಾಯ್ತು, ಗೂಸ್ ಬಂಪ್ಸ್ ಬಂತು. ನೀವು ಒಂದು ಕ್ಲಾಸ್ನಲ್ಲಿ ಯು ಟೋಲ್ಡ್ ಅಸ್ ದಟ್ neither this body is ours nor this mind. So we are somewhere, there is an invisible umbilical cord connecting us to the Supreme. So it is very natural. ಇವಾಗ ನನ್ ಮಗ ತಪ್ಪು ಕೆಲಸ ಮಾಡಿದ್ರೆ I will scold him. ತಪ್ಪನ್ನ ತಿದ್ದದಕ್ಕೆ. ಅದೇ ಅವ್ನು ಚೆನ್ನಾಗಿ ಏನಾದ್ರು ಮಾಡಿದ್ರೆ I will appreciate him. So I think God is like our mirror image. So from now onwards, when I see myself in the mirror, I think I'll see God. ನಾನು Actually, ಚೆನ್ನಾಗಿ ನೋಡ್ಕೊಂಡ್ರೆ ಅವನು ಚೆನ್ನಾಗಿ ನೋಡ್ಕೊಂಡಂಗೆ. So one correction, Dunda, one quick correction. God is not our mirror image. We are God's mirror image. either ways, it is one and the same. He is us, we are him. No, he is the reality and we are the image. So either Okay. way, Yeah, you it can is put one it. and the same. Okay, you can say that way, but the only emphasis differs. Okay, yeah, that's fine. It could be regarded whatever way. ಒಂದು ಟೀಮ್ ಮಾಡಿದಾಗ I do it with lot of love. ನಾನು ಕೃಷ್ಣಗ್ ಮಾಡ್ತಾ ಇದ್ದೀನಿ ಟೀ, ಸೊ ಸಕ್ಕರೆ ಸರಿಗಿರ್ಬೇಕು, ಹಾಲು ಚೆನ್ನಾಗಿರ್ಬೇಕು, ತುಂಬಾ ಸ್ಟ್ರಾಂಗ್ ಇರಬಾರ್ದು. So now when I see myself in the mirror, I'm more like I should look good because Krishna should look good. So yeah, I think I'll see myself better from now onwards. Thanks, Asuri. I'll respect and appreciate myself. If I don't do that, it is insulting the Supreme. ಥ್ಯಾಂಕ್ಸ್ ಟು ಕೃಷ್ಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. Hari Om everyone. See you on Wednesday. ಹರಿ ಓಂ. Namaste to everybody. Thank you. Namaste. Thank you. Thank you.